ಓಂ ಶಾಂತಿ. ಇದು 14 ಜೂನ್ 2026 ಅವ್ಯಕ್ತ ರಿವೈಸ್ ಮುರಳಿ ಡೇಟು 24/10/2010. समय की रफ्तार प्रमाण अभी विशेष स्वभाव संस्कार परिवर्तन करने में तीव्रता लाओ. मनसा द्वारा आत्मों को भिन्न भिन्न किरणें दो. ಸಮಯದ ವೇಗದ ಪ್ರಮಾಣ, ಸಮಯದ ತೀವ್ರತೆಯ ಪ್ರಮಾಣ ಈಗ ವಿಶೇಷ ಸ್ವಭಾವ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ತೀವ್ರತೆಯನ್ನ ತಂದುಕೊಳ್ಳಿ. ಮನಸ್ಸಿಂದ ಆತ್ಮಗಳಿಗೆ ಭಿನ್ನ ಭಿನ್ನ ಕಿರಣಗಳನ್ನ ಕೊಡಿ. ಬಾಬೋರು ನಿರಂತರವಾಗಿ ಪರಿವಾರದಲ್ಲಿ ಸಂಘಟನೆಯಲ್ಲಿ ಇರ್ಬೇಕಂದ್ರೆ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಬಗ್ಗೆ, ಆ ಪರಿವರ್ತನೆಗೆ ಎಷ್ಟೊಂದು ವಿಧಿವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ ಬಾಬಾವರು. ಅದನ್ನ ತೀವ್ರತೆಯಲ್ಲಿ ತಂದ್ಕೊಂಡು ಮನಸ್ಸಿಂದ ಆತ್ಮಗಳಿಗೆ ಭಿನ್ನ ಭಿನ್ನ ಕಿರಣಗಳನ್ನ ಕೊಡಿ. आज चारों ओर के परमात्मा तख्त नशीन, भ्रुकुटी तख्त नशीन और विश्व के तख्त नशीन बच्चों को देख हर्षित हो रहे हैं. ಬಾಬೋರ್ ನಮ್ಮನ್ನ ಯಾವ್ಯಾವ ಸ್ವಮಾನದಲ್ಲಿ ನೋಡ್ತಾರಲ್ಲ, ನಾವು ನಮ್ಮನ್ನ ಅದೇ ಸ್ವಮಾನದಲ್ಲಿ ನೋಡ್ಕೊಳ್ತಾ ಹೋಗ್ಬೇಕು. ಇವತ್ತು 4 ಕಡೆ ಇರ್ತಕ್ಕಂತಹ ಪರಮಾತ್ಮ ಸಿಂಹಾಸನಧಾರಿ, ಭ್ರುಕುಟಿಯ ಸಿಂಹಾಸನಧಾರಿ ಹಾಗೂ ವಿಶ್ವ ಸಿಂಹಾಸನಧಾರಿ ಮಕ್ಕಳನ್ನ ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಈ ಪರಮಾತ್ಮ ದಿಲ್ ತಖ್ತ್ ಸಿರ್ಫ್ ಆಪ್ ಬ್ರಾಹ್ಮಣೋं के लिए ही है. ಪರಮಾತ್ಮ ಸಿಂಹಾಸನ ಅಂದ್ರೆ ಯಾವುದು? ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ನೀವು ಬ್ರಾಹ್ಮಣರಿಗೆ ಮಾತ್ರ. ಇದ್ರೊಳಗಡೆ ಇನ್ಯಾರು ಕುತ್ಕೊಳ್ಳಕ್ಕೆ ಅವಕಾಶ ಇಲ್ಲ, ದೇವತೆಗಳಿಗೂ ಈ ಅವಕಾಶ ಇರೋದಿಲ್ಲ. भ्रुकुटी का तख्त तो सबके पास है, लेकिन परमात्मा तख्त सिर्फ ब्राह्मण आत्मा के ही भाग्य में है. ಭ್ರುಕುಟಿ ಸಿಂಹಾಸನ ಎಲ್ಲರ ಹತ್ರನೂ ಇದೆ, ಯಾಕೆಂದ್ರೆ ಎಲ್ಲ ಆತ್ಮನು ಭ್ರುಕುಟಿಯ ಸಿಂಹಾಸನಧಾರಿಗಳು. ಆದ್ರೆ ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ನೀವು ಬ್ರಾಹ್ಮಣ ಆತ್ಮಗಳ ಭಾಗ್ಯದಲ್ಲಿ ಮಾತ್ರ ಇರೋದು. ಈ ಪರಮಾತ್ಮ ಸಿಂಹಾಸನ ವಿಶ್ವ ಸಿಂಹಾಸನವನ್ನ ಪ್ರಾಪ್ತಿ ಮಾಡಿಸುತ್ತೆ. तो तीनों तख्त के अधिकारी आत्माएं ब्राह्मण ही हो. ಈ 3 ಸಿಂಹಾಸನಕ್ಕೆ ಅಧಿಕಾರಿಗಳು ನೀವೇ ಬ್ರಾಹ್ಮಣ ಆತ್ಮಗಳು. ये परमात्मा तख्त कितना श्रेष्ठ है और कोई युग में परमात्मा तख्त प्राप्त नहीं होता है. ಈ ಪರಮಾತ್ಮನ ಸಿಂಹಾಸನ ಎಷ್ಟು ಶ್ರೇಷ್ಠವಾಗಿದೆ, ಇನ್ನ ಯಾವ ಯುಗದಲ್ಲೂ ಈ ಪರಮಾತ್ಮ ಸಿಂಹಾಸನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ये परमात्मा तख्त गाया भी जाता है. परमात्मा तख्त के अधिकारी भक्ति मार्ग में भी माला के मणके के रूप में गाए और पूजे जाते हैं. ಈ ಪರಮಾತ್ಮ ಸಿಂಹಾಸನದ್ದೇ ಗಾಯನ ಇದೆ. ಪರಮಾತ್ಮ ಸಿಂಹಾಸನ ಅಧಿಕಾರಿಗಳು ಭಕ್ತಿ ಮಾರ್ಗದಲ್ಲೂ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗಿರ್ತಾರೆ. ಈಗ ಯಾರು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ಅದಕ್ಕೆ ಅಧಿಕಾರಿಗಳಾಗ್ತಾರೋ ಅವ್ರದ್ದು ಭಕ್ತಿ ಮಾರ್ಗದಲ್ಲೂ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಹಾಗೂ ಪೂಜೆ ಆಗುತ್ತೆ. ಕೋಟೋ ಮೇ ಕೋಯಿಕೆ ರೂಪ ಮೇ ಗಾಯೆ ಜಾತೆ ಹೇ. ಅವರು ಕೋಟಿಯಲ್ಲಿ ಕೆಲವರು ಆ ರೂಪದಲ್ಲಿ ಗಾಯನ ಆಗುತ್ತೆ. बड़ी भावना से एक एक मणके को कितनी ऊंची दृष्टि से देखते रहते हैं. ಬಹಳ ಭಾವನೆಯಿಂದ ಒಂದೊಂದು ಮಣಿಗಳನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಲ್ಲಿ ನೋಡ್ತಾರೆ. ನೋಡಿ 8, 108, 16,108 ಮಣಿಗಳು. तो आप सबको फकूर है ना? हे फकूर कि हमारे सिवाय कोई भी इस तख्त का अनुभव नहीं कर सकते हैं. ಬಾಬಾ ಹೇಳ್ತಾರೆ, ನಿಮ್ಮೆಲ್ಲರಿಗೂ ನಶೆ ಇದೆಯಾ, ಹೆಮ್ಮೆ ಇದೆಯಾ? ಈ ನಶೆ ಇದೆಯಾ? ನಮ್ಮನ್ ಬಿಟ್ಟು, ನಮ್ಮ ವಿನಃ ಇನ್ಯಾರು ಈ ಸಿಂಹಾಸನದ ಅನುಭವ ಮಾಡಕ್ಕೆ ಸಾಧ್ಯ ಇಲ್ಲ. ಲೇಕಿನ್ ಆಪ್ ಸಬ್ ಬ್ರಾಹ್ಮಣೋं का तो जन्म सिद्ध अधिकार है.
ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರದಂತೂ ಇದಕ್ಕೆ ಜನ್ಮಸಿದ್ಧ ಅಧಿಕಾರ ನಿಮ್ದು. ಆಪ್ಕೆ ಲಿಯೆ ತಖ್ತ್ ಗಲೆ ಕಾ ಹಾರ್ ಹೇ. ಬಾಬಾ ಹೇಳ್ತಾರೆ, ನಿಮ್ಗೆ ಈ ಸಿಂಹಾಸನ ಕೊರಳಿನ ಹಾರ ಅಷ್ಟು ಸಮೀಪ ಇದು. ಇತ್ನಾ ನಶಾ ರೇತಾ ಹೇ ಭಗವಾನ್ ಕೆ ದಿಲ್ ತಖ್ತ್ ಕೆ ಅಧಿಕಾರಿ ಹೇ. ಬಾಬಾ ಹೇಳ್ತಾರೆ, ಅಷ್ಟೊಂದು ನಶೆ ಇದೆಯಾ, ಆ ಪರಮಾತ್ಮನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳು ಅಂತ. ಅಧಿಕಾರಿಗಳು, ಎಷ್ಟು ಅಥಾರಿಟಿ ಇದೆ ಬಾಬಾ ಹೃದಯ ಸಿಂಹಾಸನದ ಮೇಲೆ ನಮ್ಗೆ. ಆ ನಶೆ, ಆ ಖುಷಿ ಸಬ್ಕೋ ಸದಾ ಸ್ಮೃತಿ ಮೇ ರೇತಿ ಹೇ. ಎಲ್ಲರಿಗೂ ಸದಾ ಸ್ಮೃತಿಯಲ್ಲಿರುತ್ತಾ ನಾವ್ ಯಾರು, ಈ ನಿಶ್ಚಯ ಹಾಗೂ ನಶೆ ಇರುತ್ತಾ. ಬಾಪ್ ದಾದಾ ತೋ ಐಸೆ 3 ತಖ್ತ್ ಕೆ ಅಧಿಕಾರಿ ಬಚ್ಚೋಂ ಕೋ ದೇಖ್ ಖುಷ್ ಹೋತೆ ಹೇ. ಬಾಪ್ ದಾದವರಂತೂ ಇಂತಹ 3 ಸಿಂಹಾಸನ ಅಧಿಕಾರಿ ಮಕ್ಕಳನ್ನ ನೋಡಿ ಬಾಬೋರಿಗೆ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ಬಾಬೋರಿಗೆ ಹಾಡು ಬರುತ್ತಲ್ಲ, ಏನ್ ಹಾಡು? ವಾ ಮೇರೆ ಶ್ರೇಷ್ಠ ಅಧಿಕಾರಿ ಬಚ್ಚೆ ವಾಹ್. ವಾಹ್ ನನ್ನ ಶ್ರೇಷ್ಠ ಅಧಿಕಾರಿ ಮಕ್ಕಳೇ ವಾಹ್. ಮಕ್ಕಳು ಹೇಳ್ತಾರೆ, ವಾ ಬಾಬಾ ವಾಹ್. ಯಾಕೆಂದ್ರೆ ನಮ್ಮನ್ನ ಈ ತರ ಯೋಗ್ಯ ಮಾಡಿದ್ಯಾರು, ಆ ಅಧಿಕಾರ ಕೊಟ್ಟಿದ್ಯಾರು. ಅದಕ್ಕೆ ನಾವು ಮಕ್ಕಳು ಏನ್ ಹೇಳ್ತೀವಿ? ವಾ ಬಾಬಾ ವಾಹ್. ಅವ್ರ ಬಾಬಾ ಕೇತೆ ವಾ ಬಚ್ಚೆ ವಾಹ್. ಬಾಬೋರು ಹೇಳ್ತಾರೆ, ವಾಹ್ ಮಕ್ಕಳೇ ವಾಹ್. ಸ್ವಯಂ ಬಾಪ್ ಬಿ ಐಸೆ ಬಚ್ಚೋಂ ಕಿ ಮಹಿಮಾ ಗಾತೆ ಹಿ. ಸ್ವಯಂ ಪರಮಾತ್ಮ ತಂದೆನು ಇಂತಹ ಮಕ್ಕಳ ಮಹಿಮೆ ಹಾಡ್ತಾರೆ. ಸೊ ನಶಾ ಹೇ ಹಮ್ ಕೌನ್ ಹೇ. ನಿಮಗೆ ನಶೆ ಇದೆಯಾ, ನಾವ್ ಯಾರು ಅಂತ. ಎಷ್ಟು ನಿಶ್ಚಯ ಇರುತ್ತೋ ಅಷ್ಟು ನಶೆ ಇರುತ್ತೆ. ನಿಶ್ಚಯ ಎಷ್ಟಿರುತ್ತೆ ಅಷ್ಟು ನಶೆ ಇರುತ್ತೆ. ನಿಶ್ಚಯ ನಶೆ ನಿಮ್ಮ ಚೆಹರೆ ಚಲನೆಯಿಂದನೂ ಕಾಣಿಸುತ್ತೆ. ಇದು ಒಂದಕ್ಕೊಂದು ಸಂಬಂಧಿತವಾಗಿರೋದು. ನಿಶ್ಚಯ ಇದೆ ಅಂದ್ರೆ ನಶೆ ಇದೆ, ನಶೆ ಇದೆ ನನ್ಗೆ ಅಂದ್ರೆ ಅದನ್ನೇನು ಹೇಳ್ಕೋಬೇಕಾಗಿಲ್ಲ, ಅದು ಚೆಹರೆಯಿಂದ ಚಲನೆಯಿಂದ ಕಾಣುತ್ತೆ. ಯಾರಿಗೆ ನಿಶ್ಚಯ ಇದೆ ಅವರಿಗೆ ನಶೆ ಅವಶ್ಯಕವಾಗಿರುತ್ತೆ. बाप दादा भी अभी हर बच्चे के चेहरे चलन द्वारा आत्माओं को अनुभव कराने चाहते हैं. ಬಾಪ್ ದಾದವರು ಈಗ ಪ್ರತಿಯೊಂದು ಮಕ್ಕಳ ಚೆಹರೆ ಚಲನೆಯಿಂದ ಆತ್ಮಗಳಿಗೆ ಅನುಭವ ಮಾಡಿಸಕ್ಕೆ ಬಯಸ್ತಾರೆ. ವಾಣಿಯಿಂದ ಅನುಭವ ಮಾಡಿಸ್ತೀರಿ. अभी अनुभव करने का कार्य शुरू हो गया है. पहले सुनते थे, सोचते थे. अभी अब्राह्मण आत्माओं की स्थिति का प्रभाव अनुभव करने लगे हैं. ಬಾಬಾ ಹೇಳ್ತಾರೆ, ವಾಣಿಯಿಂದ ಅನುಭವ ಮಾಡಿಸಕ್ಕೆ ಶುರು ಮಾಡ್ಬಿಟ್ಟಿದ್ದೀರಿ, ಈಗ ಅನುಭವ ಮಾಡಿಸೋ ಕಾರ್ಯ ಶುರು ಆಗಿದೆ. ಮೊದಲು ಕೇಳ್ತಾ ಇದ್ರು, ಯೋಚಿಸ್ತಾ ಇದ್ರು, ಆದ್ರೆ ಈಗ ನೀವು ಬ್ರಾಹ್ಮಣ ಆತ್ಮಗಳ ಸ್ಥಿತಿಯ ಪ್ರಭಾವ ಅನುಭವ ಆಗುತ್ತೆ. ನಿಮ್ಮ ಸ್ಥಿತಿದು ಆ ಪ್ರಭಾವ ಎಫೆಕ್ಟ್ ಆತ್ಮಗಳಿಗೆ ಅನುಭವ ಆಗ್ತಾ ಇದೆ. तो अपने आप को चेक करो, मैं सारे दिन में कितना समय ಪರಮಾತ್ಮ ದಿಲ್ ತಖ್ತ್ ಪರ್ ರೇತಾ ಹೂಂ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ಹೃದಯ ಸಿಂಹಾಸನದಲ್ಲಿರ್ತೀನಿ. ಏಕೆಂದ್ರೆ ಈ ಹೃದಯ ಸಿಂಹಾಸನ ವಿಶ್ವ ರಾಜ್ಯವನ್ನ ಪ್ರಾಪ್ತಿ ಮಾಡ್ಸಕ್ ಇದು ಆಧಾರ ಆಗಿದೆ. ಏಕೆಂದ್ರೆ ಈ ಸೀಟಲ್ಲಿ ಕುತ್ಕೊಂಡ್ಮೇಲೆ ಆ ಸೀಟು ಸಿಕ್ಕೇ ಸಿಗುತ್ತೆ. ಈ ಸಿಂಹಾಸನ ವಿಶ್ವ ರಾಜ್ಯವನ್ನ ಪ್ರಾಪ್ತಿ ಮಾಡ್ಸಕ್ಕೆ ಆಧಾರ ಇದು. तो इस दिल तख्त के आधार से जितना समय आप दिल तख्त के अधिकारी रहते हो उतना ज्यादा समय भविष्य में राज्य घराने में अधिकारी बनते हो. ಈ ಹೃದಯ ಸಿಂಹಾಸನ ಇದರ ಆಧಾರ, ಎಷ್ಟು ಸಮಯ ಈ ಸಿಂಹಾಸನ ಅಧಿಕಾರಿಯಾಗಿರ್ತೀರೋ, ಎಷ್ಟು ದೀರ್ಘಕಾಲ ಇದರ ಅಧಿಕಾರಿಯಾಗಿರ್ತೀರೋ ಅಷ್ಟು ದೀರ್ಘಕಾಲ ಭವಿಷ್ಯ ರಾಜ್ಯದಲ್ಲೂ ಅಧಿಕಾರಿಯಾಗಿರ್ತೀರಿ. ಅಂದ್ರೆ ಅಷ್ಟು ಹೆಚ್ಚು ಕಾಲ ನೀವು ರಾಜ್ಯ ಅಧಿಕಾರಿಯಾಗಿರ್ತೀರಿ. ಚೆಕ್ ಮಾಡ್ಕೊಳ್ಳಿ, ಯಾವಾಗಿಂದ ನಾನು ಬ್ರಾಹ್ಮಣ ಆಗಿದ್ದೀನಿ, ಎಷ್ಟು ಸಮಯದಿಂದ ನಾನು ಬಾಬಾವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೀನಿ. ಸಿಂಹಾಸನದಲ್ಲೂ ನಂಬರ್ ವಾರ್ ಕುತ್ಕೊಳ್ಳೋದು, ಲೇಕಿನ್ इसके आधार से सदा राज्य फैमिली में घराने में अधिकारी बनेंगे. ಈ ಬಾಬಾವರ ಹೃದಯ ಸಿಂಹಾಸನದಲ್ಲಿ ಕುತ್ಕೋತೀರಿ, ನಂಬರ್ ವಾರ್. ಸತ್ಯಯುಗದ ಸಿಂಹಾಸನನೂ ನಂಬರ್ ವಾರ್. ಇದರ ಆಧಾರದ ಮೇಲೆ ಸದಾ ರಾಜ್ಯ ಫ್ಯಾಮಿಲಿಯಲ್ಲಿ ಹಾಗೂ ಆ ಕುಲದ ಅಧಿಕಾರಿ ಆಗ್ತೀರಿ. ಆ ಫ್ಯಾಮಿಲಿ ಅಧಿಕಾರಿ ಅಂದ್ರೆ ಇಡೀ ರಾಜ್ಯ ಪರಿವಾರದ ಅಧಿಕಾರಿ ಆಗ್ತೀರಿ. ಚೆಕ್ ಕಿಯಾ ಹೇ ಕಭಿ
ದಿಲ್ ತಖ್ತ್ ಸೆ ಉತರ್ ನಹಿ ಜಾತೆ ಹೋ. ಚೆಕ್ ಮಾಡ್ಕೊಂಡಿದ್ದೀರಾ ಈ ಸಿಂಹಾಸನದಲ್ಲಿ ನಾನು ಎಷ್ಟು ಕಾಲದಿಂದ ಕುತ್ಕೊಂಡಿದ್ದೀನಿ, ಎಷ್ಟು ದೀರ್ಘಕಾಲ ಇಲ್ಲಿ ಬಾಬಾ ಹೃದಯದಲ್ಲಿ ಕುತ್ಕೊಳ್ಳೋಕ್ ಆಗ್ತಿರೋ ಅಷ್ಟು ಭವಿಷ್ಯದಲ್ಲಿ ಹೆಚ್ಚು ಕಾಲ ಅಧಿಕಾರ ಮಾಡ್ತೀರಿ. ಬಾಬಾ ಹೇಳ್ತಾರೆ ಕೆಲವೊಂದ್ಸಲ ಈ ಹೃದಯ ಸಿಂಹಾಸನದಿಂದ ಕೆಳಗಿಳಿಯೋದಿಲ್ಲ ತಾನೆ. आपका हिसाब निकाल, अपना हिसाब निकालना, क्योंकि इसके आधार से आप सदा राज्य घराने में आएंगे. ಬಾಬಾ ಹೇಳ್ತಾರೆ ತನ್ನ ಲೆಕ್ಕ ತೆಗಿರಿ, ಏಕೆಂದ್ರೆ ಇದರ ಆಧಾರದ ಮೇಲೆ ನೀವು ಸದಾ ರಾಜ್ಯ ಪರಿವಾರದಲ್ಲಿ ಬರ್ತೀರಿ. ಚೆಕ್ ಮಾಡ್ಕೊಳ್ಳಿ. ತಖ್ತ್ ಕೋ ಚೋಡ್ ಕಭಿ ಮಿಟ್ಟಿ ಮೇ ಪಾವ್ ತೋ ನಹಿ ರಖ್ತೆ ಹೇ. ಸಿಂಹಾಸನ, ಬಾಬಾ ಹೃದಯ ಸಿಂಹಾಸನ ಬಿಟ್ಟು ಯಾವಾಗಾದ್ರೂ ನಾನು ಮಣ್ಣಲ್ಲಂತೂ ಕಾಲಿಡೋದಿಲ್ವಾ. ಮಣ್ಣಂದ್ರೇನು? ದೇಹ ಅಭಿಮಾನದ ಮಣ್ಣು. 63 ಜನ್ಮಗಳ ಸಂಸ್ಕಾರ ಅನುಸಾರ ದೇಹ ಬಾನ ರೂಪಿ ಮಣ್ಣಲ್ಲಿ ಕಾಲಿಡ್ತೀರಾ. ಒಂದಿದೆ ದೇಹ ಬಾನ, ಮತ್ತೊಂದಿದೆ ದೇಹ ಅಭಿಮಾನ. ದೇಹ ಅಭಿಮಾನದ ಮಣ್ಣು ಗೆಹರಿ ಹೇ, ಲೇಕಿನ್ ದೇಹ ಬಾನ್ ಕಾ ಭಿ ಮಿಟ್ಟಿ ಹೇ. ದೇಹ ಅಭಿಮಾನದ ಮಣ್ಣು ತುಂಬಾ ಡೀಪ್ ಆಗಿರೋದು, ಕೆಸರದು. ಹಾಗೆ ದೇಹ ಬಾನದ ಮಣ್ಣಿದೆ. ಲೋಗ್ ಭಿ ಕೇತೆ ಹೇ जब मनुष्य चला जाता और जलाते यही कहते ಮಿಟ್ಟಿ ಮಿಲ್ ಗೈ. ಮನುಷ್ಯರು ಯಾರೇ ಆತ್ಮ ಶರೀರ ಬಿಟ್ರು ಏನ್ ಹೇಳ್ತಾರೆ? ಸುಟ್ಟು ಹಾಕ್ತಾರೋ ಮಣ್ಣಿಗೆ ಹಾಕ್ತಾರೋ? ಹೇಳ್ತಾರೆ ಮಣ್ಣು ಮಣ್ಣಾಯ್ತು. ಚೆಕ್ ಕರು ಮಿಟ್ಟಿ ಮೇ ಪಾವ್ ತೋ ನೈ ಜಾತಾ ಹೇ. ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿ ಅನ್ನೋ ಕಾಲು, ಶರೀರದ ಕಾಲಲ್ಲ, ಬುದ್ಧಿ ಅನ್ನೋ ಕಾಲು ಬಾಬಾ ಹೃದಯದಿಂದ ಎಳೆದು ದೇಹ ಬಾನ ದೇಹ ಅಭಿಮಾನದ ಮಣ್ಣಲ್ಲಿ ಕೆಳಗಿಡಿಯೋದಿಲ್ವಾ. ದೇಹ ಬಾನದಲ್ಲಿ ಬರೋದು ಅಂದ್ರೆ ಮಣ್ಣಲ್ಲಿ ಕಾಲಿಡೋದು. ಬಾಪ್ ದಾದಾನೆ ಅಬ್ ಶ್ರೇಷ್ಠ ಆತ್ಮೋ ಕೆ ಲಿಯೆ 3 ತಖ್ತ್ ದಿಯೇ ಹೇ. ಬಾಪ್ ದಾದವರು ನೀವು ಶ್ರೇಷ್ಠ ಆತ್ಮಗಳಿಗೆ 3 ಸಿಂಹಾಸನ ಕೊಟ್ಟಿದ್ದಾರೆ. ಬಾಬಾ ಅವ್ರು ಮೊದಲೇ ಹೇಳಿದಲ್ಲ, ಕ್ಯೋಂಕಿ ಲಾಡ್ಲೆ ಹೋನ, ಮುದ್ದಾಗಿರೋ ಮಕ್ಕಳಲ್ವಾ, ಅಗಲಿ ಸಿಕ್ಕಿರೋ ಮುದ್ದು ಮಕ್ಕಳು ನೀವು. ಲಾಡ್ಲಾ ಬಚ್ಚಾ ಹೋತಾ ಉನ್ಕೋ ಜೂಲೆ ಮೇ ಗೋದಿ ಮೇ ರಖ್ತೆ ಹೇ. ಯಾರು ತುಂಬಾ ಮುದ್ದು ಮಕ್ಕಳಿರ್ತಾರೋ ಅವರನ್ನ ಉಯ್ಯಾಲೆಯಲ್ಲೇ ತೂಗ್ತಾರೆ, ಮಡಿಲಲ್ಲೇ ಇಟ್ಕೋತಾರೆ, ಮಣ್ಣಲ್ಲಿ ಕಾಲಿಡಕ್ ಬಿಡೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ ಈ 3 ಸಿಂಹಾಸನ ಅಧಿಕಾರಿಗಳು ನೀವು. ಉನು ಕೆಲಿಯೇ ಬಾಪ್ ದಾದಾನೆ ಕಿತ್ತನೆ ಭಿನ್ನ ಭಿನ್ನ ಜೂಲೆ ದಿಯೇ ಹೇ. ಬಾಬುವರ ಮುದ್ದು ಮಕ್ಕಳಾಗಿರೋ ಕಾರಣ 3 ಸಿಂಹಾಸನಕ್ಕೆ ಅಧಿಕಾರಿಗಳಾಗಿರೋದ್ರಿಂದ ಬಾಪ್ ದಾದವರು ನಿಮ್ಗೆ ಭಿನ್ನ ಭಿನ್ನ ಉಯ್ಯಾಲೆಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದ್ಸಲ ಶಾಂತಿಯ ಉಯ್ಯಾಲೆಯಲ್ಲಿ ತೂಗಿ, ಕೆಲವೊಂದ್ಸಲ ಸುಖದ ಉಯ್ಯಾಲೆಯಲ್ಲಿ ತೂಗಿ, ಕೆಲವೊಂದ್ಸಲ ಪ್ರೇಮದ ಉಯ್ಯಾಲೆಯಲ್ಲಿ ತೂಗಿ. ತಖ್ತ್ ಅವ್ರ ಜೂಲೆ ಇಸಿ ಮೇ ಹಿ ಪಾವ್ ರಖ್ನಾ. ಇದ್ರೆ 3 ಸಿಂಹಾಸನದಲ್ಲಿ ಇರಿ, ಇಲ್ಲ ಅಂದ್ರೆ ಉಯ್ಯಾಲೆ. ಇನ್ ಮತ್ತೆ ಎಲ್ಲೂ ಕಾಲ್ ಕೆಳಗಿಳ್ಬೇಡಿ. ಕೈ ಬಚ್ಚೆ ಪೂಚ್ತೆ ಭವಿಷ್ಯ ಮೇ ಕಹಾ ಜಾಯಂಗೆ ಕ್ಯಾ ಬನೆಂಗೆ. ಕೆಲವು ಮಕ್ಕಳು ಕೇಳ್ತಾರೆ, ಬಾಬಾ ನಾವು ಭವಿಷ್ಯದಲ್ಲಿ ಎಲ್ಲೂ ಹೋಗ್ತೀವಿ, ಏನಾಗ್ತೀವಿ ಹೇಳಿ. ಬಾಬಾ ಹೇಳ್ತಾರೆ ಎಷ್ಟು ಸಮಯ, कितने समय से आए हो उतने समय में चेक करो मेरा पाव. जितना समय हुआ उतना ही समय झूले में या तख्त पर रहा. ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ. ಬಾಬಾ ನನಗೇನ್ ಪದವಿ ಸಿಗುತ್ತೆ ಅಂತ ಕೇಳಕ್ ಮುಂಚೆ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಯಾವಾಗಿಂದ ನೀವು ಬಾಬಾ ಅವ್ರ ಮಕ್ಕಳಾದ್ರಿ ಚೆಕ್ ಮಾಡಿ, ನಾನ್ ಕಾಲು ಎಷ್ಟು ಸಮಯ ಈ ಭೂಮಿ ಮೇಲೆ ದೇಹ ಬಾನದಲ್ಲಿ ಇಟ್ಟಿಲ್ಲ, ಎಷ್ಟು ಸಮಯ ಈ ಉಯ್ಯಾಲೆ ಸಿಂಹಾಸನದಲ್ಲೇ ನಾನಿದ್ದೀನಿ. ಉತ್ನಾ ಹಿ ಭವಿಷ್ಯ ಮೇ ರಾಯಲ್ ಘರಾನೆ ಮೇ रहेंगे. ಇವಾಗ ನೀವು ಉಯ್ಯಾಲೆಯಲ್ಲೇ ಒಂದಲ್ಲ ಒಂದು ಉಯ್ಯಾಲೆಯಲ್ಲಿ ಆಟ ಆಡ್ತೀರಿ, ಇಲ್ಲ 3 ಸಿಂಹಾಸನ ಕೊಟ್ಟಿದ್ದಾರೆ ಅದರಲ್ಲೇ ಇರ್ತೀರಿ. ಬುದ್ಧಿ ಅನ್ನೋ ಕಾಲು ದೇಹ ಬಾನದ ಮಣ್ಣಲ್ಲಿ ಇಡೋದಿಲ್ಲ ಅಂದ್ರೆ ಅಷ್ಟು ಭವಿಷ್ಯದಲ್ಲಿ ರಾಯಲ್ ಪರಿವಾರದಲ್ಲಿ ಬರ್ತೀರಿ. ರಾಯಲ್ ಪ್ರಜೆಯಾಗಿ ಬರೋದಲ್ಲ, ರಾಯಲ್ ಪರಿವಾರದಲ್ಲಿ ಬರ್ತೀರಿ. ಹಿಸಾಬ್ ಹಾರ್ ಏಕ್ ಅಪ್ನೆ ಆಪ್ ಅಪ್ನಾ ನಿಕಾಲ್. ನಿಮ್ ಲೆಕ್ಕ ನೀವು ತೆಗಿರಿ. ನಾನು ಎಷ್ಟು ಕಾಲ ಈ ಸಿಂಹಾಸನ ಉಯ್ಯಾಲೆಯಲ್ಲಿ ಇದ್ದೀನಿ, ಕಾಲನ್ನ ಕೆಳಗಿಟ್ಟಿಲ್ಲ ಅನ್ನೋ ಲೆಕ್ಕ ನಿಮ್ದು ನೀವು ತೆಗಿರಿ. ದೂಸರೋಂಕೋ ನೈ ದೇಖ್ನಾ, ಅಪ್ನಾ ಹಿಸಾಬ್ ನಿಕಾಲ್ನಾ. ಬೇರೆಯವ್ರನ್ನ ನೋಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಇವರೆಷ್ಟು ಉಯ್ಯಾಲೆಯಲ್ಲಿ ಇದ್ರು, ಇವರೆಷ್ಟು ದೇಹ, ಅದನ್ನ ತಗೊಂಡು ನಿಮ್ಗೇನಾಗ್ಬೇಕು? ನೀವು ನಿಮ್ಮನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ರು ಏನ್ ಬಯಸ್ತೀರಿ? ಎಲ್ಲಿಗೆ ಬರ್ಬೇಕು ಸತ್ಯಯುಗದಲ್ಲಿ? ರಾಯಲ್ ಪರಿವಾರದಲ್ಲ, ರಾಜ್ಯ ಪರಿವಾರದಲ್ಲ. अब भी जितना समय मिलता है क्योंकि समाप्ति तो अचानक होनी है. ಈಗಲೂ ಎಷ್ಟು ಸಮಯ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಏಕೆಂದ್ರೆ ಸಮಾಪ್ತಿನೂ ಅಚಾನಕ್ ಆಗುತ್ತೆ. ಎಲ್ಲಾ ಸೂಚನೆಗಳು ರೆಡಿಯಾಗಿ ವಿಜ್ಞಾನಿ ಹೇಳಿ ಭವಿಷ್ಯಗಾರರು ಹೇಳಿ ಹಂಗಾಗೋದೇ ಇಲ್ಲ. ಯಾರು ಏನಾದ್ರೂ ಹೇಳಿ ಆಗೋ ಘಟನೆ ಅಂತೂ ಅಚಾನಕ್ ಆಗೇ ನಡೆಯೋದು. तो जब तक समाप्ति हो तब तक अब भी चेक करेंगे. तो जितना समय ज्यादा बाप की गोदी में तख्त पर झूले में रहेंगे उतना समय रॉयल फैमिली में ರಾಯಲ್ ಘರಾನೆ ಮೇ ಭಾಗ್ಯ ಪ್ರಾಪ್ತ ಕರೆಂಗೆ. ನಾವು ಹೇಳ್ತಾರೆ ಯಾವಾಗ ಸಮಾಪ್ತಿ ಆಗುತ್ತೋ ಅಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಮಯ ನಾನು ಬಾಬುವರ ಮಡಿಲಲ್ಲಿದ್ದೆ, ಎಷ್ಟು ಸಮಯ ನಾನು ಬಾಬುವರ ಹೃದಯ ಸಿಂಹಾಸನದಲ್ಲಿದ್ದೆ, ಎಷ್ಟು ಸಮಯ ನಾನು ಉಯ್ಯಾಲೆಯಲ್ಲೇ ಎಷ್ಟೊಂದು ವೆರೈಟಿ ಉಯ್ಯಾಲೆ ಕೊಟ್ಟಿದ್ದಾರೆ ಬಾಬುವರು. ಈ ಉಯ್ಯಾಲೆಯಲ್ಲಿದ್ದೆ ಅಷ್ಟು ಸಮಯ ಅಲ್ಲಿ ರಾಯಲ್ ಫ್ಯಾಮಿಲಿ ರಾಜ ಪರಿವಾರದಲ್ಲಿ ಬರೋ ಭಾಗ್ಯ ಪ್ರಾಪ್ತಿಯಾಗುತ್ತೆ. बाप दादा ने हर बच्चे को सारा समय 21 जन्म ही रॉयल घराने में, चाहे सूर्यवंशी में चाहे चंद्रवंशी, दोनों युग में रॉयल फैमिली में रहने का अधिकार दे रहा है. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳಿಗೂ ಇಡೀ ಸಮಯ ಅಂದ್ರೆ 21 ಜನ್ಮ 2500 ವರ್ಷ ರಾಯಲ್ ಪರಿವಾರದಲ್ಲಿ, ಅದು ಬಲೆ ಸೂರ್ಯವಂಶಿನ ಚಂದ್ರವಂಶಿನ ಎರಡೂ ಯುಗದ ರಾಯಲ್ ಫ್ಯಾಮಿಲಿಯಲ್ಲಿ ಬರೋ ಅಧಿಕಾರ ಕೊಡ್ತಾ ಇದೆ. ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಲೇಕಿನ್ ಅಧಿಕಾರ ಲೇನಾ ಯೇ ಹರ್ ಬಚ್ಚೆ ಕೆ ಊಪರ್ ಹೈ. ಅಧಿಕಾರ ಎಲ್ಲರಿಗೂ ಕೊಟ್ಟಿದ್ದಾರೆ ಬಾಬುವರು. ಈ ಅಧಿಕಾರ ತಗೊಳ್ಳೋದು ಈ ಪ್ರತಿಯೊಂದು ಮಕ್ಕಳ ಮೇಲೆ ಆಧಾರಿತವಾಗಿದೆ. ಬ್ರಹ್ಮ ಬಾಪ್ ಸೆ ಪ್ಯಾರ್ ಹೈ, ಬ್ರಹ್ಮ ಬಾಪ್ ಕಾ ಸಭಿ ಬಿ ಆ ಬಚ್ಚೋ ಸೆ ಪ್ಯಾರ್ ಹೈ. ನಿಮಗೆ ಬ್ರಹ್ಮ ಬಾಬುವ್ರ ಮೇಲೆ ಪ್ರೀತಿ ಇದೆ, ಬ್ರಹ್ಮ ಬಾಬುವರಿಗಂತೂ ನೀವೆಲ್ಲ ಮಕ್ಕಳ ಮೇಲೂ ಪ್ರೀತಿ ಇದೆ. ಬ್ರಹ್ಮ ಬಾಬಾ ಮತ್ತು ನಿಮ್ಮ ಮಕ್ಕಳು ಜೊತೆ ಜೊತೆಗೆ ರಾಯಲ್ ಫ್ಯಾಮಿಲಿಯಲ್ಲಿ ಬರೋದು ಚೆನ್ನಾಗಿರುತ್ತೆ. ಓ ರಾಯಲ್ ಘರಾನೆ ಮೇ ದೇಖ್ನೆ ಚಾತಾ ಹೂಂ. ಶಿವಬಾಬುವರು ಎಲ್ಲರನ್ನು, ಬ್ರಹ್ಮ ತಂದೆ ನಿಮ್ಮ ಮಕ್ಕಳೆಲ್ಲರನ್ನು ಜೊತೆ ಜೊತೆಯಾಗಿ ರಾಯಲ್ ಫ್ಯಾಮಿಲಿಯಲ್ಲಿ ನೋಡಕ್ಕೆ ಇಷ್ಟ ಬಾಬುವರಿಗೆ. ಆಪ್ ಕ್ಯಾ ಸಮಜ್ತೆ ಹೋ, ಬ್ರಹ್ಮ ಬಾಪ್ ಕೆ ಆಸ್ ಪಾಸ್ ರಾಯಲ್ ಘರಾನೆ ಮೇ ರಹನೆ ವಾಲೆ ಹೋ ಯಾ ಥೋಡಾ ಸಮಯ रहेंगे. ನೀವೇನ್ ಬಯಸ್ತೀರಿ? ಬ್ರಹ್ಮ ಬಾಬೋರ ಸುತ್ತಮುತ್ತ ಜೊತೆಗೆ ರಾಯಲ್ ಪರಿವಾರದಲ್ಲಿ ಇರೋರು ಅಥವಾ ಸ್ವಲ್ಪ ಸಮಯ ಇರೋರು. ಫಿರ್ ದೂರ ತೋ ನೈ ಜಾನೆ ಚಾತೆ ಹೋ ನಾ, ದೂರ ಬಾಬೋರಿಗೆ ಬ್ರಹ್ಮ ಬಾಬೋರಿಂದ ದೂರ ಇರ್ಬೇಕಾ, ಬ್ರಹ್ಮ ಬಾಬೋರ್ ಜೊತೆ ಜೊತೆಗೆ ರಾಯಲ್ ಫ್ಯಾಮಿಲಿಯಲ್ಲಿ ಬರ್ಬೇಕಾ? ಸುನಾಯ ಆಧಾರ್ ಹೇ ಸಂಗಮ್ ಯುಗ. ಅಲ್ಲಿ ನಾವು ಹತ್ರ ಬರೋದು, ಜೊತೆಯಾಗಿ ಬರೋದು, ರಾಯಲ್ ಫ್ಯಾಮಿಲಿಯಲ್ಲಿ ಬರೋದು ಎಲ್ಲವೂ ಆಧಾರಿತವಾಗಿದೆ ಸಂಗಮ ಯುಗದ ಮೇಲೆ. ಬಾಪ್ ದಾದಾ ಬಚ್ಚೋं से इतना प्यार है, आप सभी कहते हो साथ रहेंगे साथ चलेंगे. ಬಾಪ್ ದಾದವ್ರದ್ದು ನೀವು ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂದ್ರೆ ಎಲ್ಲರೂ ಏನ್ ಹೇಳ್ತೀರಿ? ಬಾಬಾ ನಾವು ಜೊತೆಯಾಗಿ ಇರ್ತೀವಿ, ಜೊತೆಯಾಗಿ ನಡಿತೀವಿ, ಜೊತೆಯಾಗೇ ಬರ್ತೀವಿ. ಈಗ ಬ್ರಹ್ಮ ಬಾಬಾ ಹಾಗೂ ನೀವು ಬ್ರಾಹ್ಮಣರು ಜೊತೆಯಾಗಿದ್ದೀರಿ. ಚಾಹೆ ಅವ್ಯಕ್ತ ರೂಪ ಮೇ ಲೇಕಿನ್ ಸಾಥ್, ಆದ್ರೆ ಅವ್ಯಕ್ತ ರೂಪದಲ್ಲಿ ಆದ್ರೆ ಜೊತೆಯಾಗಿದ್ದೀರಿ. ಅಭಿ ಬಾಪ್ ದಾದಾ ನೆ ದೇಖಾ ಬಚ್ಚೋं को माया भी अब तक छोड़ती नहीं है, उनका भी प्यार है. ಇಲ್ಲಿ ಮಧ್ಯದಲ್ಲಿ ಇದೀವಿ ನಾವು. ಬಾಪ್ ದಾದವ್ರು ನೋಡ್ತಾರೆ ಮಕ್ಕಳಿಗೆ ಮಾಯೆ ಇಲ್ಲಿವರೆಗೂ ಬಿಟ್ಟಿಲ್ಲ, ಇನ್ನೂ ಮಾಯೆ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದೆ. और आजकल 2 रूप में विशेष माया अभी चांस लेती है. ವರ್ತಮಾನ ಸಮಯದಲ್ಲಿ ಮಾಯೆನು ವಿಶೇಷ 2 ರೂಪದಲ್ಲಿ ಅವಕಾಶವನ್ನ ತಗೊಳುತ್ತೆ. ನಿಮ್ಮೇಲೆ ಪ್ರೀತಿ ಇದೆಯಲ್ಲ, ಚಾನ್ಸ್ ತಗೊಳುತ್ತೆ. 2 रूप में आती है, एक व्यर्थ संकल्प, दूसरा कहीं कहीं कभी कभी ये भी लहर है जो मैंने किया और सोचा मैं ही राइट हूँ, मैं कम नहीं हूँ. 2 ರೂಪದಲ್ಲಿ ಮಾಯೆ ಬರುತ್ತೆ. ಅಟೆನ್ಷನ್ ಬ್ರಾಹ್ಮಣ ಮಕ್ಕಳಿಗೆ ಒಂದು ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರುತ್ತೆ, ಇನ್ನೊಂದು ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ನಾನು ಮಾಡದೆ, ನಾನೇ ಸರಿ, ನನ್ನ ಯೋಚನೆನೇ ಸರಿ, ನಾನು ಮಾಡದೆ ಸರಿ, ನಾನೇನ್ ಕಮ್ಮಿ, ಇದೊಂದು ಮಾಯೆ. ये लहर फैली हुई है, ಈ ಅಲೆ ಹರಡಿದೆ, ನಾನೇ ರೈಟ್. लेकिन जो कनेक्शन में आते या निमित्त बने हुए वह भी आपके विचार को साथ देते हैं. ಹಾ, ನಾನ್ ಮಾಡದೆ ರೈಟು, ನಾನ್ ಹೇಳದೆ ಸರಿ, ನಾನೇನ್ ಕಮ್ಮಿ ಅಂತ ಬರುತ್ತೆ. ಬಾಬಾ ಹೇಳ್ತಾರೆ ಆದ್ರೆ ಏನು ಕನೆಕ್ಷನ್ ಅಲ್ಲಿ ಬರ್ತೀರಿ, ನಿಮಿತ್ತ ಆಗಿರೋ ಆತ್ಮಗಳಿದಾರಲ್ಲ
ಅವರು ನಿಮ್ಮ ವಿಚಾರಕ್ಕೆ ಜೊತೆ ಕೊಡ್ತಾರ, ಓಕೆ ಅಂತ ಹೇಳ್ತಾರ. दूसरों की भी ವೆರಿಫಿಕೇಶನ್ ಮಿಲ್ನಿ ಚಾಹಿಯೇನಾ. ನಾನೇ ರೈಟು, ನಾನು ಅಂದ್ಕೊಂಡಿದ್ದೇ ರೈಟು, ನಾನು ಮಾಡೋದೇ ರೈಟು, ನಾನೇನು ಕಮ್ಮಿ ಅನ್ಸುತ್ತಲ್ಲ, ಇದೊಂದು ಮಾಯೆ. ಅದಕ್ಕೆ ಬಾಬಾ ಕೇಳ್ತಾರೆ, ಯಾರನ್ನ ಬಾಬಾ ನಿಮಿತ್ತ ಇಟ್ಟಿದ್ದಾರೆ ಅವರಿಗೆ ನಿಮ್ಮ ವಿಚಾರಗಳನ್ನ ಕೊಟ್ಟು ಆ ವಿಚಾರಕ್ಕೆ ಅವ್ರ ಜೊತೆ ಕೊಡ್ತಾರ. ಬೇರೆಯವ್ರ ವೆರಿಫಿಕೇಶನ್ ಸಿಗ್ಬೇಕಲ್ಲ, ನೀವು ರೈಟ್ ಅಂದ್ರೆ ಬೇರೆಯವರು ಹೇಳ್ಬೇಕಲ್ಲ ಅದು ರೈಟ್ ಅಂತ. व्यर्थ संकल्प टाइम वेस्ट करते हैं, इसीलिए बाप दादा रोज की मुरली मनन करने के लिए, सेवा करने के लिए होमवर्क में रोज देते हैं. ಒಂದು ಬಲಹೀನತೆ ಏನ್ ಹೇಳಿದ್ರು ಮಾಯೆ ಎರಡು ರೂಪದಲ್ಲಿ, ಒಂದು ವ್ಯರ್ಥ ಸಂಕಲ್ಪ, ಇನ್ನೊಂದು ನಾನೇ ರೈಟ್. ವ್ಯರ್ಥ ಸಂಕಲ್ಪದಿಂದ ಟೈಮ್ ವೇಸ್ಟ್ ಆಗುತ್ತೆ. ಆದ್ದರಿಂದನೇ ಬಾಬಾ ಅವ್ರು ವಾರಕ್ಕೊಂದಿನ ಮುರಳಿ ಕೇಳಿ, 4 ದಿನಕ್ಕೆ ಇಲ್ಲ ಒಂದಿನ ಬಿಟ್ಟು ಒಂದಿನ ಕೇಳಿ ಯಾವತ್ತಾರ ಹೇಳಿದಾರ? ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗ್ಲಿಕ್ಕೆ, ಟೈಮ್ ವೇಸ್ಟ್ ಮಾಡೋದ್ರಿಂದ ಮುಕ್ತರಾಗ್ಲಿಕ್ಕೆ ಬಾಪ್ ದಾದವರು ಪ್ರತಿದಿನ ಮುರಳಿ ನುಡಿಸ್ತಾರೆ. ಆ ಮುರಳಿಯನ್ನ ಮನನ ಮಾಡಿ ಅಂತ ಸೇವೆಗೆ ಉಪಯೋಗಿಸಿ ಬಾಬಾ ಅವ್ರು ಹೋಮ್ವರ್ಕ್ ದಿನಾ ಕೊಡ್ತಾರೆ. ಪ್ರತಿದಿನ ಮುರಳಿ ಕೇಳಿದ ತಕ್ಷಣ ಕೆಲಸ ಮುಗ್ದೋಯ್ತಲ್ಲ. ಮುರಳಿ ಕೇಳಿದ್ವಿ ಅಂದ್ರೆ ಜವಾಬ್ದಾರಿ, ಹೋಮ್ವರ್ಕ್ ಸಿಕ್ಕಿದೆ. अगर मनन करो या मनन करते करते मगन हो जाओ, ये रोज का होमवर्क मन को बिजी करने का साधन है. मनನ ಮಾಡಿ, ಮನನ ಮಾಡ್ತಾ ಮಾಡ್ತಾ ಅದೇ ವಿಚಾರದಲ್ಲಿ ಮಗ್ನನೂ ಆಗ್ಬಿಡಿ. ಬಾಬಾ ಅವ್ರು ಪ್ರತಿನಿತ್ಯ ಹೋಮ್ವರ್ಕ್ ಕೊಡ್ತಾರೆ, ಮನಸ್ಸನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋ ಸಾಧನ ಇದು. ಸುನನ और मनन करना या मगन हो जाना, ये बाप दादा रोज का होमवर्क इसलिए देता है. जैसे बच्चों को होमवर्क इतना ज्यादा दे देते जो उनकी बुद्धि करने में बिजी रहे. ಏಕೆಂದ್ರೆ ಕೇಳೋದು, ಮನನ ಮಾಡೋದು, ಮಗ್ನ ಆಗೋದು, ಇದು ಬಾಪ್ ದಾದಾ ಪ್ರತಿನಿತ್ಯದ ಹೋಮ್ವರ್ಕ್ ಕೊಡ್ತಾರೆ. ಏಕೆಂದ್ರೆ ಜಗತ್ತಲ್ಲೂ ನೋಡಿ ಟೀಚರ್ಸ್ ಮಕ್ಕಳಿಗೆ ಹೋಮ್ವರ್ಕ್ ಯಾಕೆ ಜಾಸ್ತಿ ಕೊಡ್ತಾರೆ ಅಂದ್ರೆ ಬುದ್ಧಿ ಅದರಲ್ಲೇ ಬ್ಯುಸಿ ಆಗ್ಲಿ. ऐसे रोज की मुरली उसमें 4 ही ಸಬ್ಜೆಕ್ಟ್ ಹೋಮ್ವರ್ಕ್. ಅದನ್ನ ಬಾಬಾ ಹೇಳ್ತಾರೆ, ಪ್ರತಿ ದಿನದ ಮುರಳಿಯಲ್ಲಿ, ಮುರಳಿ ನಾವು 1 ಗಂಟೆ ಕೇಳ್ತೀವಿ, 1 ಗಂಟೆ ಮುರಳಿಯಲ್ಲಿ 4 ಸಬ್ಜೆಕ್ಟಿನ ಹೋಮ್ವರ್ಕ್ ಇರುತ್ತೆ. ಮನಸ್ಸಿಂದು, ವಾಣಿದ್ದು, ಕರ್ಮದ್ದು ಅಟೆನ್ಷನ್ ಇಟ್ಕೊಳ್ಳಿ. ದಿವ್ಯ ತಾಕ ಇಶಾರ ಹೋಮ್ವರ್ಕ್, ಇದೆಲ್ಲದರಲ್ಲಿ ಎಷ್ಟು ದೈವತ್ವ ಬಂದಿದೆ ಅನ್ನೋದೇ ಹೋಮ್ವರ್ಕ್. तो होमवर्क में बिजी रहेंगे तो व्यर्थ संकल्प के आने की मार्जिन नहीं रहेगी. ಹೋಮ್ವರ್ಕ್ ಅಲ್ಲಿ ನೀವು ಬ್ಯುಸಿ ಆದ್ರೆ ವ್ಯರ್ಥ ಸಂಕಲ್ಪ ಬರಕ್ಕೆ ಮಾರ್ಜಿನೇ ಇರೋದಿಲ್ಲ. ಇಸ್ ವಿಧಿ ಕೋ ಅಪ್ನಾತೆ रहेंगे तो व्यर्थ संकल्प स्वतः ही आपसे विदाई ले जाएंगे. ಈ ವಿಧಿಯನ್ನ ನೀವು ಅನುಸರಿಸಿ. ಯಾವ ವಿಧಿನ? ಮನಸ್ಸನ್ನ ಹೋಮ್ವರ್ಕ್ ಅಲ್ಲಿ ಬ್ಯುಸಿ ಮಾಡಿ, ಹೋಮ್ವರ್ಕ್ ಮನನ ಚಿಂತನೆಯಲ್ಲಿ ಮಗ್ನ ಆಗೋದ್ರಲ್ಲಿ, ಪ್ರತಿದಿನ ಮುರಳಿ ಕೇಳೋದ್ರಲ್ಲಿ, ಇದರಲ್ಲಿ ನೀವು ಬ್ಯುಸಿ ಆಗಿ ವ್ಯರ್ಥ ಸಂಕಲ್ಪ ಬರಕ್ಕೆ ಮಾರ್ಜಿನ್ ಇರೋದಿಲ್ಲ. ಈ ವಿಧಿ ಅನುಸರಿಸಿದ್ರೆ ವ್ಯರ್ಥ ಸಂಕಲ್ಪ ಸ್ವತಃ ನಿಮ್ಮಿಂದ ಬೀಳ್ಕೊಡುಗೆ ತಗೊಂಡು ಹೋಗುತ್ತೆ. ಕ್ಯೋಂಕಿ ಬಾಪ್ ದಾದಾನೆ ದೇಖಾ ಯಾಕಿ ಯಾತ್ರಾ ಪರ್ ಸಭಿ ಕಾ ನಂಬರ್ವಾರ್ ಅಟೆನ್ಷನ್. ಬಾಪ್ ದಾದವ್ರು ನೋಡ್ತಾರೆ, ನೆನಪಿನ ಯಾತ್ರೆ ಕಡೆ ನಂಬರ್ ವಾರ್ ಎಲ್ಲರಿಗೂ ಅಟೆನ್ಷನ್ ಇದೆ. ವಾಚಾ ಸೇವೆಯಲ್ಲೂ ಅಟೆನ್ಷನ್ ಇದೆ. ಆದ್ರೆ ಈಗ ತನ್ನ ಸಂಸ್ಕಾರ ಯಾ ದೂಸರೋं के ಸಂಸ್ಕಾರ ಕೋ ಪರಿವರ್ತನ್ ಕರ್ನಾ ಹೈ. ನನ್ನ ಸಂಸ್ಕಾರನೂ ಪರಿವರ್ತನೆ ಮಾಡ್ಕೋಬೇಕು, ಬೇರೆಯವರ ಸಂಸ್ಕಾರನೂ ಪರಿವರ್ತನೆ ಮಾಡಬೇಕು. ಈ ಸ್ವಭಾವ ಸಂಸ್ಕಾರ ಯಾವುದನ್ನ ರಾಯಲ್ ರೂಪದಲ್ಲಿ ನೀವು ಹೇಳ್ತೀರಿ, ಏನ್ ಮಾಡೋದು, ನನ್ನ ನೇಚರ್, ಮೇರಿ ನೇಚರ್ ಅಂತ ಹೇಳ್ತೀರಿ. भाव नहीं है, नेचर है. ये धारणा की सब्जेक्ट अभी भी रॉयल रूप में आती रहती है. ನನಗೇನು ಹಂಗೆ ಭಾವನೆ ಇಲ್ಲ, ಏನ್ ಮಾಡೋದು, ನೇಚರ್ ಇದು. ನಾವು ಹೇಳ್ತಾರೆ ಧಾರಣೆಯ ಸಬ್ಜೆಕ್ಟ್ ಈಗಿನ್ನು ರಾಯಲ್ ರೂಪದಲ್ಲಿ ಬರ್ತಾ ಹೋಗುತ್ತೆ. तो बाप दादा आजकल यही इशारा देते, जो भी धारणाओं में कमी होती है उसको अभी विशेष अटेंशन दो. ಬಾಪ್ ದಾದವರು ಏನ್ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಸೂಚನೆ, ಎಚ್ಚರಿಕೆ ಕೊಡ್ತಾರೆ. ಏನೆಲ್ಲ ಧಾರಣೆಗಳಲ್ಲಿ ಕೊರತೆ ಇದೆಯೋ ಅದ್ರ ಕಡೆ ಈಗ ವಿಶೇಷ ಅಟೆನ್ಷನ್ ಕೊಡಿ. ಯಾವ್ಯಾವ ಮಾತಲ್ಲಿ ನಾನು ವೀಕ್ ಇದ್ದೀನಿ,
ಯಾವ ಮಾತಲ್ಲಿ ಬಲಹೀನ ಇದ್ದೀನಿ ಅದ್ರ ಕಡೆ ವಿಶೇಷ ಅಟೆನ್ಷನ್ ಕೊಡಿ. ವಿದ್ಯಾರ್ಥಿಗಳ ಹಂಗೆ ಅಲ್ವಾ. बाप दादा ने पहले भी कहा कि अभी धारणा में मुख्य धारणा का अटेंशन दो, कोई भी बात हो गई तो चेक करो, सेकंड में फुल स्टॉप दे सकते हो. ಬಾಪ್ ದಾದವ್ರು ಮೊದಲು ತಿಳಿಸ್ಕೊಟ್ಟಿದ್ದಾರೆ. ಈಗ ಧಾರಣೆಯಲ್ಲಿ ಮುಖ್ಯ ಧಾರಣೆ ಕಡೆ ಅಟೆನ್ಷನ್ ಕೊಡಿ. ಈಗೇನ್ ಮುಖ್ಯ ಧಾರಣೆ ಕಡೆ ಅಟೆನ್ಷನ್ ಅಂದ್ರೆ ಯಾವುದೇ ಮಾತು ಆಯ್ತು ಅಂದ್ರೆ ಆಗೋಯ್ತು. ನಾವು ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ, ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಕೊಡಕ್ ಬರುತ್ತಾ? ಏನಾಯ್ತು ಆಗೋಯ್ತು, ಅದಕ್ಕೆ ನಾನು ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡಕ್ ಬರುತ್ತಾ? ಈ ಚಾತೆ ಫುಲ್ ಸ್ಟಾಪ್ ಲೇಕಿನ್ ಹೋ ಜಾತಾ ಕ್ವಶನ್ ಮಾರ್ಕ್, ಈ ತರ ಆಗುತ್ತಾ? ನನಗೆ ಫುಲ್ ಸ್ಟಾಪ್ ಇಡಕ್ ಇಷ್ಟ, ಕಳೆದೋಗಿದ್ದೇನು ಯೋಚನೆ ಮಾಡಕ್ ಇಷ್ಟ ಇಲ್ಲ, ಆದ್ರೆ ಇಷ್ಟ ಅದು ಮಾಡೋದು ಕ್ವಶನ್ ಮಾರ್ಕ್. ಫುಲ್ ಸ್ಟಾಪ್ ಅಲ್ಲ, ಆಧಾ ಫುಲ್ ಸ್ಟಾಪ್ ಲಗ್ತಾ ಅವ್ರ ಮಾತ್ರ ಬಂದ್ ಜಾತಾ ಹೇ. ಅರ್ಧ ಫುಲ್ ಸ್ಟಾಪ್ ಇಡ್ತೀರಿ, ಅರ್ಧ ಆದ್ಮೇಲೆ ಬೇರೆ ಬೇರೆ ಚಿಹ್ನೆಗಳು ಬಂದ್ಬಿಡುತ್ತೆ. ಇನ್ನೂ ಮುಂದೆ ಹೋಗ್ತಾ ಇಂತಿಂತಹ ಸಮಸ್ಯೆಗಳು ನಿಮ್ ಮುಂದೆ ಬರುತ್ತೆ. ಎಲ್ಲ ತ್ರಿಕಾಲವನ್ನ ಬಾಬಾವ್ರ ಮುಂದೆ ಇಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. आगे चलकर ऐसा सरकमटेंस आएंगे जो आपको सेकंड में फुल स्टॉप लगाना पड़ेगा. ಮುಂದೆ ಬರೋ ಪರಿಸ್ಥಿತಿಗಳಿಗೆ ಒಂದೇ ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಆ ಸಮಯದಲ್ಲಿ ಒಂದೇ ಸೆಕೆಂಡು, ಆ ಸಮಯದಲ್ಲಿ ಕ್ವಶನ್ ಮಾರ್ಕು, ಆಶ್ಚರ್ಯದ ಮಾರ್ಕು, ಟೀ ಕರ್ನೆ ಲಗೆ ಇತನಾ ಸಮಯ ನೈ ಮಿಲೇಗ. ಅಯ್ಯೋ ಬರ್ದ್ಬಿಟ್ಟೆ ನಾನು, ಕ್ವಶನ್ ಮಾರ್ಕ್ ಆಗ್ಬಿಡ್ತು, ಕಾಮ ಹಾಕ್ಬಿಟ್ಟೆ, ಅಳಿಸ್ಬಿಟ್ಟು ಬರೀತೀನಿ, ಅಷ್ಟೊಂದು ಸಮಯ ಸಿಗೋದಿಲ್ಲ. ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪಿನ ಅವಶ್ಯಕತೆ ಇರುತ್ತೆ. ಇಸ್ಕಾ ಅಭ್ಯಾಸ ಕಾಫಿ ಸಮಯ ಪೆಹಲೆ ಕಾ ಚಾಹಿಯೆ. ಇದು ಅವಾಗ ನಾನು ಫುಲ್ ಸ್ಟಾಪ್ ಇಡ್ತೀನಿ ಅಂದ್ರೆ ಬರಲ್ಲ, ಈ ಅಭ್ಯಾಸ ಬಹಳ ಕಾಲದ ಬೇಕು. ತಬ್ ಸಮಯ ಪರ್ ವಿಜಯಿ ಬನ್ ಸಕೆಂಗೆ, ಅವಾಗ್ಲೇ ನೀವು ಸಮಯದಲ್ಲಿ ವಿಜಯಿಗಳಾಗ್ಲಿಕ್ಕೆ ಸಾಧ್ಯ. तो हलचल के समय जब संस्कार स्वभाव का पेपर हो, उसके लिए अभी से ऐसे समय में अभ्यास करो जो बहुत समय का अभ्यास आगे चल आपका बहुत सहयोगी बनेगा. ಬಾಬಾ ಹೇಳ್ತಾರೆ ಈಗ ಹಲ್ಚಲ್ ಸಮಯದಲ್ಲಿ ನಿಮ್ಮ ಸಂಸ್ಕಾರ ಸ್ವಭಾವಗಳ ಪೇಪರ್ ಬರುತ್ತೆ, ಅದಕ್ಕೆ ಇವಾಗಿಂದನೇ ಇಂತಹ ಸಮಯಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಬಹಳ ಸಮಯದ ಅಭ್ಯಾಸ. ಎಂಥದೇ ಸ್ವಭಾವ ಸಂಸ್ಕಾರ ಏನೇ ಇರ್ಲಿ, ಬಾಕಿ ನಂದು ಕ್ವಶನ್ ಮಾರ್ಕ್ ಇಲ್ಲ, ಅಂತಹ ಸಮಯಕ್ಕೆ ಅಭ್ಯಾಸ ಇವಾಗಿಂದ ನೀವು ಮಾಡ್ಕೊಂಡ್ರೆ ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ಆಪ್ಕ ಬಹು ಸಹಯೋಗಿ ಬನೇಗ, ಈ ಅಭ್ಯಾಸ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. बाप दादा अमृत वेले चक्कर लगाते तो हर एक के पुरुषार्थ को चेक करते. ಬಾಪ್ ದಾದವರು ಪ್ರತಿದಿನ ಅಮೃತ್ ವೇಳೆ ಚಕ್ಕರ್ ಹಾಕ್ತಾರೆ, ಪ್ರತಿ ಒಂದು ಮಕ್ಕಳ ಪುರುಷಾರ್ಥವನ್ನ ಚೆಕ್ ಮಾಡ್ತಾರೆ. क्या चार ही सब्जेक्ट में पुरुषार्थ तीव्र है व साधारण? ಬಾಬಾ ಕೇಳ್ತಾರೆ, 4 ಸಬ್ಜೆಕ್ಟ್ ಅಲ್ಲೂ ನಿಮ್ಮ ಪುರುಷಾರ್ಥ ತೀವ್ರವಾಗಿದೆಯೋ ಅಥವಾ ಸಾಧಾರಣವಾಗಿದೆಯೋ? तो क्या देखा? ಸಮಯ ಕಿ ರಫ್ತಾರ್ ಪ್ರಮಾಣ. ಇದನ್ನ ನೋಡಿದ್ರು ಬಾಬಾ ಅವರು, ಮಕ್ಕಳದು ಫಾಸ್ಟ್ ಪುರುಷಾರ್ಥ ಇದೆಯಾ ಅಥವಾ ಸ್ಲೋ ಇದೆಯಾ ನೋಡಿದ್ರು. ಬಾಬಾ ಹೇಳ್ತಾರೆ ಸಮಯದ ವೇಗದ ಪ್ರಮಾಣ ಈಗ ಪುರುಷಾರ್ಥದಲ್ಲಿ ಸದಾ ತೀವ್ರ ಪುರುಷಾರ್ಥದ ಅವಶ್ಯಕತೆ ಇದೆ. ಸಮಯ ನೋಡಿದ್ರೆ ಪುರುಷಾರ್ಥ ವೇಗವಾಗಿ ಮಾಡೋದು ಅವಶ್ಯಕತೆ ಇದೆ. ಬಾಪ್ ದಾದಾ ಇಶಾರಾ ದೇ ರಹಾ ಹೇ, ಸಮಯ ತೀವ್ರ ಗತಿ ಸೆ ಸಮೀಪತಾ ಕಾ ನಜದೀಕ್ ಆ ರಹಾ ಹೇ. ಬಾಪ್ ದಾದವ್ರು ಇಶಾರೆ, ಸೂಚನೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಮಯ ತೀವ್ರ ಗತಿಯಲ್ಲಿ ಹೋಗ್ತಾ ಇದೆ, ಸಮಯದಿಂದ ಸಮೀಪತೆ ಹತ್ರ ಬರ್ತಾ ಇದೆ. उस हिसाब से अभी विशेष स्वभाव संस्कार के परिवर्तन में तीव्र गति चाहिए. ಈಗಿನ ಸಮಯದ ಲೆಕ್ಕವನ್ನ ಮುಂದಿಟ್ಕೊಂಡ್ರೆ ಈಗ ವಿಶೇಷ ನಿಮ್ಮ ಸ್ವಭಾವ ಸಂಸ್ಕಾರದ ಪರಿವರ್ತನೆಯಲ್ಲಿ ತೀವ್ರತೆ ಬೇಕು. ಏನ್ ಮಾಡೋದು, ನನ್ನ ಸ್ವಭಾವ ಇರದೆ ಹಿಂಗೆ, ನಾನು ಇರದೆ ಹಿಂಗೆ ಅಂದ್ರೆ ಹಂಗ್ ನಡೆಯಲ್ಲ. ಸಂಸ್ಕಾರ ಪರಿವರ್ತನೆ ಮಾಡ್ಕೊಳಕ್ಕೆ ಬಂದಿದ್ದೀರಿ ಅಂದ್ರೆ ಈಗ ಅದರಲ್ಲಿ ತೀವ್ರತೆ ಬೇಕು. ಅಭಿ ಬಾಪ್ ದಾದಾ ಸಭಿ ಬಚ್ಚೋಂ ಕೋ ಸಮಾನ್ ಬನಾನೆ ಚಾತೆ. ಈಗ ಬಾಪ್ ದಾದವರು ಎಲ್ಲ ಮಕ್ಕಳನ್ನು ಸಮಾನ ಮಾಡ್ಲಿಕ್ಕೆ ಬಯಸ್ತಾರೆ. ನಿಮ್ಮ ಲಕ್ಷ್ಯನೂ ಇದೆ, ತಂದೆ ಸಮಾನ ಆಗ್ಲೇಬೇಕು. ಅದಕ್ಕೆ ಎಲ್ಲದಕ್ಕಿಂತ ಸಹಜ ಸಾಧನ ತಂದೆ ಸಮಾನ ಆಗ್ಲೇಬೇಕು ಅಂದ್ರೆ
ಎಲ್ಲದಕ್ಕಿಂತ ಸಹಜ ಸಾಧನ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ ಟ್ಯಾಲಿ ಮಾಡಿ. ಜೋ ಭಿ ಕರ್ಮ ಕರೋ ಪೆಹ್ಲೆ ಟ್ಯಾಲಿ ಕರೋ, ಮಿಲಾನ್ ಕರೋ, ಹೋಲಿಕೆ ಮಾಡಿ. ಏನೇ ಕರ್ಮ ಮಾಡ್ತೀರಿ ಇದು ಬಾಬೋರ್ ತರ ಇದೆಯಾ, ಟ್ಯಾಲಿ ಮಾಡಿ, ಹೋಲಿಕೆ ಮಾಡಿ. ಬ್ರಹ್ಮ ಬಾಬೋರ ಪ್ರತಿಯೊಂದು ಕರ್ಮ, ಮಾತು, ಸಂಕಲ್ಪ ಹೇಗಿತ್ತು. ಕಹಾ ಭಿ ಜಾತಾ ಪೆಹ್ಲೆ ಸೋಚೋ ಫಿರ್ ಕರೋ, ಅದಕ್ಕೆ ಹೇಳಲಾಗುತ್ತೆ ಮೊದಲು ಯೋಚನೆ ಮಾಡಿ ಆಮೇಲೆ ಮಾಡಿ. ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗುತ್ತೆ ಹೇಳಿ, ಮಾಡಿದ್ಮೇಲೆ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಬೋಲ್ನೆ ಕೆ ಪೆಹ್ಲೆ ತೋಲೋ ಫಿರ್ ಬೋಲೋ, ಮಾತಾಡಕ್ ಮುಂಚೆ ತೂಗಿ ಮಾತಾಡಿ, ಇಲ್ಲಾಂದ್ರೆ ಮಾತಾಡಿದ್ಮೇಲೆ ತೂಗ್ತಾ ಇರ್ಬೇಕಾಗುತ್ತೆ. ಜ್ಞಾನಿಗಳು ಅಂದ್ರೆ ತೂಗಿ ಮಾತಾಡಿ. ಸುನಾ ಬಾಪ್ ದಾದಾ ಅಭಿ ಕ್ಯಾ ಚಾಹತೆ ಹೇ, आप भी चाहते तो हो, जब रूहान करते हो ना तो बाप दादा बहुत मीठी मीठी बातें सुनते हैं. ಕೇಳಿದ್ರ ಬಾಪ್ ದಾದವ್ರು ಏನ್ ಬಯಸ್ತಾರೆ ಅಂತ ನೀವು ಬಯಸ್ತೀರಿ. ಯಾವಾಗ ಸಂಭಾಷಣೆ ಮಾಡ್ತೀರಿ ಬಾಪ್ ದಾದಾ ಬಹಳ ಮಧುರವಾದ ಮಾತುಗಳನ್ನ ಕೇಳ್ತೀರಿ ಬಾಬಾವ್ರದ್ದು. उमंग की बातें भी बहुत अच्छी करते हो, करके दिखाएंगे, करना ही है, ये होना ही है. संकल्प बहुत उमंग के आते हैं, लेकिन कर्म तक आने में कुछ बदल जाते, कुछ होते हैं. ಉತ್ಸಾಹ ತುಂಬಾ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೆ, ಮಾಡ್ತೀರಿ, ಮಾಡೇ ತೋರ್ಸ್ಬೇಕನ್ಸುತ್ತೆ, ಮಾಡ್ಲೇಬೇಕು ಅಂತ, ಆಗ್ಲೇಬೇಕು. ಆದ್ರೆ ಸಂಕಲ್ಪದಲ್ಲಿ ತುಂಬಾ ಉತ್ಸಾಹ ಇದೆ. ಆದ್ರೆ ಕರ್ಮದವರೆಗೂ ಬರೋದ್ರಲ್ಲಿ ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಬಾಕಿ ಬಾಪ್ ದಾದಾ ಭಿನ್ನ ಪ್ರಕಾರದ ಸೇವೆಯ ಪ್ಲಾನ್ ಅನ್ನು ಮಾಡ್ತಾರೆ. ಹೊಸ ಪಸಂದ್ ಕರ್ತೆ, ಅದೆಲ್ಲ ಬಾಬೋರಿಗೆ ಇಷ್ಟ. ಸೇವೆ ಪ್ಲಾನ್ ಎಲ್ಲ. ಪ್ರೋಗ್ರಾಮ್ ಬಿ ಜಹಾ ತಹಾ ಅಚ್ಚೆ ಚಲ್ ರಹೆ, ಪ್ರೋಗ್ರಾಮ್ಸು ಕೆಲವು ಕಡೆ ಚೆನ್ನಾಗಿ ನಡೀತಾ ಇದ್ರೆ. ಆದ್ರೆ ಈಗ ಜಿತ್ನಾ ವಾಚಾ ದ್ವಾರ ಯಾ ಭಿನ್ನ ವಿಧಿಯೋ ದ್ವಾರ ಕರ್ ರಹೆ ಹೋ, ಬಾಬಾ ಹೇಳ್ತಾರೆ ಈಗ ವಾಚಾದಿಂದ ಹಾಗೂ ಭಿನ್ನ ಪ್ಲಾನ್ ಇಂದ ಸೇವೆ ಮಾಡ್ತಾ ಇದ್ದೀರಿ. ಪ್ರೋಗ್ರಾಮು ಅಲ್ಲಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಿ. ತೋ ಸಫಲತಾ ಭಿ ಹೇ, ಬಾಪ್ ದಾದಾ ಖುಷ್ ಭಿ ಹೇ, ಅದಕ್ಕೆ ಸಫಲತೆನೂ ಇದೆ, ಬಾಪ್ ದಾದವರಿಗೂ ಖುಷಿ ಇದೆ. ಈಗ ಮನಸ್ಸಿಂದ ಅನೇಕ ಆತ್ಮಗಳಿಗೆ, ಒಂದು ನಿಮ್ಮ ಸ್ವಭಾವ ಸಂಸ್ಕಾರನ ಪರಿವರ್ತನೆ ಮಾಡ್ಕೊಳ್ಳಿ, ಇನ್ನೊಂದು ಅನೇಕ ಆತ್ಮಗಳಿಗೆ ಸುಖದ ಕಿರಣ, ಶಾಂತಿಯ ಕಿರಣ, ಖುಷಿಯ ಕಿರಣ, ಪ್ರೇಮದ ಕಿರಣವನ್ನ ತಲುಪಿಸಿ. ಈ ಸೇವಾ ಭಿ ಸಾಥ್ ಕರು, ಎರಡು ಒಟ್ಟೊಟ್ಟಿಗೆ. ಒಂದ್ ಕಡೆ ನಮ್ಮನ್ನ ಪರಿವರ್ತನೆ ಮಾಡ್ಕೊಂಡು ಹೋಗ್ಬೇಕು, ಇನ್ನೊಂದ್ ಕಡೆ ಮನ್ಸ ಸೇವೆ ಮಾಡ್ತಾ ಹೋಗ್ಬೇಕು. अपने ही संस्कार परिवर्तन है, दूसरों के संस्कार को सहयोग देना, इसमें टाइम कईयों का ज्यादा जाता है. ತನ್ನ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದು ಹಾಗೂ ಬೇರೆಯವರ ಸಂಸ್ಕಾರ ಪರಿವರ್ತನೆಗೆ ಸಹಯೋಗ ಕೊಡೋದು, ಇದರಲ್ಲಿ ಬಹಳಷ್ಟು ಸಮಯ ಕಳೆದು ಹೋಗುತ್ತೆ. ಈಗ ಮನಸ್ಸಿಂದ ಸೇವೆ ಮಾಡ್ತಾ ಮನಸ್ಸಿಂದ ಭಿನ್ನ ಕಿರಣಗಳನ್ನ ಕೊಡಿ. ಇಸ್ಕಾ ಅಟೆನ್ಷನ್, ಅದರ ಅಟೆನ್ಷನ್ ನೋಡಿ. 7 ಬಣ್ಣಗಳು ತೋರಿಸ್ತಾರಲ್ಲ ಆಕಾಶದಲ್ಲಿ, ಹೆಂಗೆ ಬಾಬಾ ಹೇಳ್ತಾರೆ ಹಂಗೆ ನೀವು ಒಂದೊಂದು ಭಿನ್ನ ಬಣ್ಣ, ಒಂದೊಂದು ಗುಣಕ್ಕೆ ಒಂದೊಂದು ಬಣ್ಣ ಇದೆಯಲ್ಲ, ಆ ಕಿರಣಗಳನ್ನ ಹರಡಿ. ಹಾಗೆ ಚಲ್ಕೆ ಬಹುತ್ ಅವಶ್ಯಕತಾ ಪಡೆ, ಮುಂದೆ ಹೋಗ್ತಾ ತುಂಬಾ ಅವಶ್ಯಕತೆ ಬರುತ್ತೆ. ಅದ್ರ ಕಡೆ ವಿಶೇಷ ಗಮನ ಕೊಡ್ತಾ ಹೋಗಿ. ಯಾವ್ದ್ರ ಕಡೆ? ಸಕಾಶ ಕೊಡೋದು, ಭಿನ್ನ ಬಣ್ಣದ ಕಿರಣಗಳನ್ನ ಕೊಡಿ. इसका अटेंशन आगे चल के बहुत आवश्यकता पड़ेगी, उसके ऊपर भी ध्यान देते रहो. जो बच्चे समझते सेवा में करता रहता हूँ वह हाथ उठाओ. ಬಾಬಾ ಹೇಳ್ತಾರೆ ಇದ್ರ ಕಡೆ ವಿಶೇಷ ಗಮನ ಕೊಡಿ, ಈ ಮನ್ಸ ಸಕಾಶ ಕೊಡೋದ್ರ ಕಡೆ. ಯಾವ ಮಕ್ಕಳು ತಿಳ್ಕೊತೀರಿ ಈ ಸೇವೆ ನಾನ್ ಮಾಡ್ತಾ ಇರ್ತೀನಿ ಅಂತ, ಅವ್ರ ಕೈ ಎತ್ತಿ. ಈ ಸೇವೆ ನಾನು ಮನ್ಸ ಸೇವೆ ಮಾಡ್ತಾ ಇರ್ತೀನಿ, ಕಿರಣಗಳನ್ನ ಕೊಡ್ತಾ ಇರ್ತೀನಿ ಅನ್ನೋರ್ ಕೈ ಎತ್ತಿ. ಒಳ್ಳೇದು, ಮಾಡ್ತಾ ಇದ್ದೀರಿ, ಅವರಿಗೆ ಶುಭಾಶಯಗಳು. ಯಾರು ಮಾಡ್ತಾ ಇಲ್ಲ ಉನ್ಕೋ ಕರ್ನಾ ಚಾಯಿ, ಅವ್ರು ಮಾಡ್ಬೇಕು. ಯಾಕೆಂದ್ರೆ ಮುಂದೆ ಹೋಗ್ತಾ ಪರಿಸ್ಥಿತಿಗಳು ಈ ತರ ಬರುತ್ತೆ. ಸುನನೆ ವಾಲೆ ಅವ್ರ ಸುನಾನೆ ವಾಲೆ ದೋನೋ ಕಾ ಮೇಲ್ ಮುಷ್ಕಿಲ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ಆಮೇಲೆ ಹೇಳೋರು ಮತ್ತೆ ಕೇಳೋರ್ದು ಹೊಂದಾಣಿಕೆ ಕಷ್ಟ ಆಗುತ್ತೆ.
ಆದ್ದರಿಂದ ಎರಡೂ ಸೇವೆ ಈಗಿಂದನೇ ಎಷ್ಟು ಸಾಧ್ಯ ಅಷ್ಟು ಮಾಡೋ ಅಭ್ಯಾಸ ಮಾಡಿ. ವಾಣಿಯಿಂದ ಸೇವೆ ಮಾಡಿ, ಆದರೆ ಮನಸ್ಸಿಂದ ಕಿರಣಗಳನ್ನ ಕೊಡ್ತಾ ಹೋಗಿ. ಮನಸ್ಸು ಇದ್ದಷ್ಟು ಮನ್ಮನಾಭವ ಆಗೋದು ಸಹಜ ಆಗುತ್ತೆ. ಮನಸ್ಸು ಬ್ಯುಸಿಯಾಗಿರೋದ್ರಿಂದ ಸಂಸ್ಕಾರ ಸ್ವಭಾವನು ಸಹಜ ಪರಿವರ್ತನೆ ಆಗೋದ್ರಲ್ಲಿ ಸಹಯೋಗ ಸಿಗುತ್ತೆ. ಆಜ್ ಕಾಸ್ ಡಬಲ್ ಫಾರಿನರ್ಸ್ಗೆ ಮಿಲನ್ ಕಾ ದಿನ್. ಯಾಕೆಂದ್ರೆ ಅಕ್ಟೋಬರ್ ಮುರಳಿ ಅಲ್ಲ, ಇವತ್ತು ಕಾಸ್ ಡಬಲ್ ಫಾರಿನರ್ಸ್ ವಿಶೇಷ ಮಿಲನದ ದಿನ. ಬಾಪ್ ದಾದವ್ರಿಗೆ ಖುಷಿ ಇದೆ, ವಾಹ್ ಡಬಲ್ ಫಾರಿನರ್ಸ್ ವಾಹ. ಬಾಪ್ ದಾದವ್ರಿಗೆ ಖುಷಿ ಇದೆ, ವಿಶ್ವದ ಮೂಲೆ ಮೂಲೆಯಿಂದನೂ ಯಾರು ಬಾಬೋರ ಕಲ್ಪದ ಹಿಂದಿನ ಮಕ್ಕಳು ಗುಪ್ತವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ, ವಿಶ್ವ ಸೇವೆಯಲ್ಲಿ ಡಬಲ್ ಫಾರಿನರ್ಸ್ ನಿಮಿತ್ತ ಆಗಿದ್ದೀರಿ. ಬಾಪ್ ದಾದಾನೇ ಸುನಾ ಹರೇಕ್ ಅಪ್ನಿ ಅಪ್ನಿ ಏರಿಯಾ ಮೇ. ಬಾಪ್ ದಾದವರು ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಏರಿಯಾದಲ್ಲಿ, ನಿಮ್ಮ ನಿಮ್ಮ ಹಳ್ಳಿಯಲ್ಲಿ, ಶಹರ್ ಮೇ ಜೋ ರಹೇ ಹುಯೇ ವಹಾ ತಕ್ ಪਹੁಂಚನೆ ಕಾ ಪ್ಲಾನ್ ಬನಾತೆ ರೆಹನಾ. ಯಾರು ಟೌನ್ ಅಲ್ಲಿ ಇದ್ದೀರಿ, ಊರಲ್ಲಿ, ಅವರು ಹಳ್ಳಿಗೂ ಈ ಜ್ಞಾನ ತಲುಪ್ಸಕ್ಕೆ ಪ್ಲಾನ್ ಮಾಡ್ತಾ ಇರಿ. ಇದಕ್ಕೆ ಶುಭಾಶಯಗಳು. ಇಲ್ಲ ಅಂದ್ರೆ ಯಾವಾಗ ಸಮಾಪ್ತಿ ಆಗೋದಿದೆ, ಹಾಲತ್ತೆ ಬದಲೇಗಿ, ತೋ ಆಪ್ ಸಬ್ಕೋ ಚಾಹೆ ಭಾರತ್ ಚಾಹೆ ವಿದೇಶ್ ಬಹುತ್ 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 ಉಲ್ಲಹನ ಮಿಲೆಂಗೆ. ಬಾಬಾ ಹೇಳ್ತಾರೆ, ಈಗ ಎಲ್ಲರಿಗೂ ಬಾಬೂರ ಸಂದೇಶ ಕೊಡಿ. ಸಮಯದ ಸಮಾಪ್ತಿ ಸಮಯ, ಪರಿಸ್ಥಿತಿ ವೇಗವಾಗಿ ಚೇಂಜ್ ಆಗ್ತಾ ಇದೆ. ನೀವೆಲ್ಲರೂ ಬಯಸ್ತೀರಿ ಭಾರತಕ್ಕೆ ಅಥವಾ ವಿದೇಶದ ಎಲ್ಲರಿಗೂ ಭಿನ್ನ ಭಿನ್ನ ಕಂಪ್ಲೇಂಟ್ ಏನ್ ಸಿಗುತ್ತೆ ಅದರಿಂದ ಮುಕ್ತರಾಗಿ. ಇಲ್ಲಾಂದ್ರೆ ಕಂಪ್ಲೇಂಟ್ ಬರುತ್ತೆ ಕಿ ಹಮಾರಾ ಬಾಪ್ ಆಯಾ ಅವ್ರ ಆಪ್ನೆ ಹಮೇ ಬತಾಯಾ ಹಿ ನಹಿ. ನಮ್ ತಂದೆ ಬಂದಿದ್ರು, ನೀವೆಲ್ಲ ಪಡ್ಕೊಂಡ್ರಿ, ನಮ್ಗೆ ಯಾಕೆ ದಾರಿ ತೋರಿಸ್ಲಿಲ್ಲ. ಸಂದೇಶ ಕೊಡ್ತಾ ಹೋಗಿ, ಬಹಳಷ್ಟು ಕಂಪ್ಲೇಂಟ್ ಬರುತ್ತೆ. ಆದ್ದರಿಂದ ಈಗ ಮಾಡ್ತಾ ಇದ್ದೀರಿ, ಅವ್ರ ಜಾದಾ ಕೊಯ್ ಕೋನಾ ರೆಹನ ಜಾಯ್. ಮಾಡ್ತಾ ಇದ್ದೀರಿ, ಇನ್ನು ಯಾವುದೇ ಮೂಲೆ ಉಳ್ಕೊಳ್ಬಾರ್ದು, ಪ್ರಯತ್ನ ಮಾಡಿ. ಬಾಕಿ ಬಾಪ್ ದಾದಾ ಡಬಲ್ ಫಾರಿನರ್ಸ್ ಹಾಗೂ ದೇಶದವರು ಎರಡೂ ಕಡೆ ಮಕ್ಕಳು 4 ಕಡೆ ತನ್ನ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಅವರನ್ನ ನೋಡಿ ಖುಷಿ ಇದೆ ಬಾಬೋರಿಗೆ, ಬಹಳ ಬಹಳ ಖುಷಿ ಇದೆ. ಕ್ಯೂ ಖುಷಿ ಹೇ? ಅಭಿ ಸೇವಾ ಮೇ ವಿದೇಶ್ ಮೇ ಪ್ಲಾನ್ ಬನಾ ರಹೇ. ಬಾಬಾ ಹೇಳ್ತಾರೆ, ಯಾಕೆ ಖುಷಿ ಇದೆ ಅಂದ್ರೆ ದೇಶದಲ್ಲಿ ಹಾಗೂ ವಿದೇಶದಲ್ಲಿ ಎಲ್ಲ ಕಡೆನೂ ಪ್ಲಾನ್ ಮಾಡ್ತಾ ಇದ್ದೀರಿ ವಿಶ್ವ ಸೇವೆದು. ಬಾಪ್ ದಾದವರಿಗೆ ಒಪ್ಪಿಗೆ ಇದೆ. ಕಿಸಿ ಬಿ ಸಾಧನ ಸೆ ಸಂದೇಶ್ ಪೌಂಚಾನಾ ಚಾಹಿ. ಯಾವ ರೀತಿ ಆದ್ರೂ, ಯಾವ ಮೂಲಕ, ಯಾವ ಸಾಧನದಿಂದ ಆದ್ರೂ ಸಂದೇಶನ ತಲುಪಿಸ್ಬಿಡಿ. ಈ ವಿಜ್ಞಾನ ವಾಸ್ತವದಲ್ಲಿ ನೀ ಮಕ್ಕಳಿಗೆ ಸಮಯದಲ್ಲಿ ಬಹಳ ಸಹಯೋಗಿಯಾಗಿದೆ. ಸಾಧನ್ ದಿನ ಪ್ರತಿದಿನ ನಯೇ ನಿಕಲ್ತೆ ರೇತೆ. ಸಾಧನೆಗಳು ದಿನ ಪ್ರತಿದಿನ ಹೊಸದು ಬರ್ತಾ ಹೋಗುತ್ತೆ. ಅದನ್ನ ಕಾರ್ಯದಲ್ಲಿ ನಿರ್ವಿಘ್ನವಾಗಿ ಉಪಯೋಗಿಸಿ. आप जहां भी मीटिंग करते हो सर्विस बढ़ाने की बाप दादा वो सुनते हैं. ಏನ್ ಕೇಳಿಸ್ಕೊತಾರೆ ನೋಡಿ ಬಾಬಾ ಅವರು. ನೀವು ಎಲ್ಲೆಲ್ಲ ಮೀಟಿಂಗ್ ಮಾಡ್ತೀರಿ ಸೇವೆನ ವೃದ್ಧಿ ಮಾಡಕ್ಕೆ, ಬಾಪ್ ದಾದವ್ರು ಕೇಳಿಸ್ಕೊತಾರೆ. ಮತ್ತೆ ಬಾಬಾ ಅವ್ರಿಗೆ ಖುಷಿನೂ ಆಗುತ್ತೆ. ಈ ಬ್ರಾಹ್ಮಣೋं की बुद्धि अभी ऑलराउंड जा रही है साधनों को सेवा में लगाने के लिए. ಬ್ರಾಹ್ಮಣರ ಬುದ್ಧಿ ಸ್ವಲ್ಪ ವಿಶಾಲ ಆಗಿದೆ, ಆಲ್ರೌಂಡ್. ಬಾಬಾ ಹೇಳ್ತಾರೆ, ಸಾಧನಗಳು ಉಪಯೋಗಿಸಿ ಸೇವೆಗೋಸ್ಕರ. ಸೇವಾ ಮೇ ಲಗಾನಾ ಚಾಹಿಯೆ. ಇಸಿಲಿಯೇ ಜೋ ಭಿ ಆಪ್ ಪ್ಲಾನ್ ಬನಾತೆ ಓ ಬಾಪ್ ದಾದಾ ಸುನ್ತೆ. ನೀವೇನೇನ್ ಪ್ಲಾನ್ ಮಾಡ್ತೀರಿ ಬಾಪ್ ದಾದವ್ರು ಎಲ್ಲ ಕೇಳಿಸ್ಕೊತಾರೆ, ಮತ್ತೆ ಚಕ್ಕರು ಹಾಕ್ತಾರೆ. ನೀವು ಎಲ್ಲೇ ಮೀಟಿಂಗ್ ಮಾಡಿ, ಡೆಲ್ಲಿಲಾದ್ರೂ ಮಾಡಿ, ದೇಶದಲ್ಲಾದ್ರೂ ಮಾಡಿ, ಯಾವ ಊರಲ್ಲಾದ್ರೂ ಮಾಡಿ, ಚಾಹೆ ವಿದೇಶ್ ಮೇ ಕಹಾ ಭಿ ಕರೋ, ವಿದೇಶದಲ್ಲಿ ಎಲ್ಲೇ ಬೇಕಾದ್ರೂ ಮಾಡಿ, ಬಾಪ್ ದಾದಾ ಎಲ್ಲನೂ ಕೇಳಿಸ್ಕೊತಾರೆ. ಎಲ್ಲಿ ಏನ್ ಮಾತಾಡ್ಲಿ, ಏನ್ ಆಡಂಬರ ಮಾಡ್ಲಿ, ಎಲ್ಲದೂ ಕೇಳಿಸ್ಕೊತಾರೆ. ಬಾಪ್ ದಾದವ್ರ ಹತ್ರ ಅಂತ ಸಾಧನೆ ಇದೆ. ಅದಕ್ಕೆ ಬಾಪ್ ದಾದವರು ಫಾರಿನ್ ಕೆ ಏಕ್ ದೇಶ ಸೆ ಜೋ ಭಿ ಆಯೆ ವಹ ಏಕ್ ಕೋ ಕ್ಯಾ ದೇಂಗೆ. ಬಾಬಾ ಹೇಳ್ತಾರೆ, ಬಾಪ್ ದಾದವರು ಫಾರಿನಿನ ಒಂದೊಂದು ದೇಶದವ್ರು ಯಾರೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರಿಗೂ ಏನ್ ಕೊಡ್ತಾರೆ ಬಾಬಾ ಅವರು? ಬಹುತ್ ಬಹುತ್ ಪ್ಯಾರ್ ದೇ ರಹೆ. ಬಹಳ ಬಹಳ
ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಬಾಬಾ ಅವರು. ಸಿರಫ್ ಅಭಿ ತೋಡಿ ತೀವ್ರತಾ ಲಾವ್, ಈಗ ಸ್ವಲ್ಪ ತೀವ್ರತೆನ ತಂದ್ಕೊಳ್ಳಿ. ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತನ್ನಿ. ನೈ ನೈ ಬಾತೆ ಲಾತೆ ರಹೋ, ಹೊಸ ಹೊಸ ವಿಚಾರಗಳನ್ನ ತಗೊಂಬನ್ನಿ. ನೋಡಿ, आपका यज्ञ आरंभ होने के थोड़े वर्ष पहले सब इन्वेंशन हुआ है. ಬಾಬಾ ಹೇಳ್ತಾರೆ ಸಾಧನಗಳು ನಿಮ್ಮ ಸೇವೆಗೋಸ್ಕರನೇ ಬಂದಿರೋದು. ಅದಕ್ಕೆ ಬಾಬಾ ಅವ್ರು ಹೇಳೋದು, ಈ ಯಜ್ಞ ಆರಂಭ ಆಗೋ ಸ್ವಲ್ಪ ಸಮಯದ ಮುಂದೆ ಇವೆಲ್ಲ ಇನ್ವೆನ್ಷನ್ಗಳು ಶುರು ಆಗಿದ್ದು. ವಿಜ್ಞಾನ ನಿಮ್ಮ ಸೇವೆಯಲ್ಲಿ ಸಹಯೋಗಿ. ಖೂಬ್ ಲಾಭ ಉಠಾವ್, ಇದ್ರ ಚೆನ್ನಾಗಿ ಲಾಭ ತಗೊಳ್ಳಿ. ಆಪ್ಕೆಲಿಯೇ ಹಿ ನಿರಾಲಿ, ನಿಮ್ಮಿಂದನೇ ಸಾಧ್ಯ ಇದು. ದಿನ ಪ್ರತಿದಿನ ನೋಡಿ ಎಷ್ಟೊಂದು ಹೊಸ ಹೊಸ ಮಾತುಗಳು, ಹೊಸ ಹೊಸ ಮಕ್ಕಳು, ಎಲ್ಲ ಹೊಸದು. ಡ್ರಾಮಾ ಆಪ್ಕೋ ಸಹಯೋಗ ದೇ ರಹಾ ಹೈ, ಈ ಡ್ರಾಮಾ ನಿಮ್ಗೆ ಸಹಯೋಗ ಕೊಡ್ತಾ ಇದೆ. ಸಾಧನ್ ಆಪ್ಕೋ ಸಹಯೋಗ ದೇ ರಹಾ ಹೈ, ಸಾಧನಗಳು ನಿಮ್ಗೆ ಸಹಯೋಗ ಕೊಡ್ತಾ ಇದೆ. ಎಲ್ಲ ಸಹಯೋಗ, ವಿಜ್ಞಾನ, ಸಾಧನ, ವಿಜ್ಞಾನ ಎಲ್ಲರದು. ಸಭಿ ಸದಾ ಖುಷ್ ತೋ ರೇತೆ ಹೋ ನಾ, ಸದಾ ಖುಷ್. ಜೋ ಸದಾ ಖುಷ್ ರೇತಾ ವ ಹಾತ್ ಉಠಾವ್, ಯಾರು ಸದಾ ಖುಷಿಯಾಗಿರೋರು. ಬಾಬಾ ಹೇಳ್ತಾರೆ ಯಾರು ಸದಾ ಖುಷಿಯಾಗಿರೋರು, ಸದಾ ಖುಷಿಯಾಗಿರ್ತಾರ ಅವರು. ಯಾರು ಕೈಯಲ್ಲಿ ಯೋ ಹಾತ್ ಉಠಾವ್ ಸದಾ ಖುಷಿ, ಯಾರು ಕೈ ಎತ್ತಿದಿರಿ ಅವರು ಸದಾ ಖುಷಿಯಾಗಿರೋರು, ಅವ್ರು ಎದ್ದೇಳಿ. ಕೊಯ್ ಬಾತ್ ಹೋ ಜಾಯ್ ತೋ ಬಿ ಖುಷ್ ಹೇ, ಎಲ್ಲ ಚೆನ್ನಾಗಿದೆ, ಖುಷಿ ಇದೆ, ಖುಷಿನ ಎಲ್ಲರಿಗೂ ಹಂಚ್ತಾ ಇದ್ದೀನಿ, ಸರಿ. ಬಾಬಾ ಹೇಳ್ತಾರೆ ಏನೇ ಮಾತು ಆಗೋಗ್ಬಿಡುತ್ತೆ ಆವಾಗ್ಲೂ ಖುಷಿ ಇರುತ್ತಾ, ಮಾತುಗಳು ಬರುತ್ತೆ ತೋ ಬಿ ಖುಷ್ ರೇತೆ ಹೋ, ಅವಾಗ್ಲೂ ಖುಷಿಯಾಗಿರ್ತೀರಾ. ಬಡ ಹಾತ್ ಉಠಾವ್, ವೆಲ್ಕಮ್ ಕರ್ತೆ ಹೋನಾ, ದೊಡ್ಡ ಕೈ ಎತ್ತಿ ವೆಲ್ಕಮ್ ಮಾಡ್ತಿರಲ್ಲ. ಗಬ್ರಾತೆ ನೈ ಹೋ ವೆಲ್ಕಮ್ ಕರ್ತೆ ಹೋ, ಹೆದರ್ಕೊಳ್ಳಲ್ಲ ತಾನೆ, ವೆಲ್ಕಮ್ ಮಾಡ್ತೀರಿ ತಾನೆ. ಅನುಭವಿಗಳನ್ನಾಗಿ ಮಾಡ್ತಾರೆ ಬಾಬಾ ಅವರು. ವಿಘ್ನಗಳು ಅನುಭವದ ಅಥಾರಿಟಿಯನ್ನು ಹೆಚ್ಚಿಸುತ್ತೆ. ಮಾಯೆ ಬರುತ್ತೆ, ಬಂದಿದೆ. ಏನಹಿ ಕಹೋ ಈ ಪೇಪರ್ ಹೇ, ಏನ್ ಮಾಡೋದು, ಬಂದ್ಬಿಡ್ತಲ್ಲ ಮಾಯೆ, ಪೇಪರ್ ಬಂದ್ಬಿಡ್ತಲ್ಲ ನನ್ನ ಕೈಗೆ ಅಂತ. ಮಾಯೆ ಮಾಯೆ ಅಂತ ಹೇಳೋದ್ರಿಂದ ಮಾಯೆ ಬಿಲ್ಕುಲ್ ಮಾಯೆ. ಪೇಪರ್ ಹೇ ಮಾಯಾ ಕೋ ತೋ ಆಪ್ ಜಾನ್ ಗಯೇ ಹೋ, ಕಿತನೆ ವರ್ಷ ಸೆ ಜಾನ್ ಗಯೇ ಹೋ. ಮಾಯೆನಂತೂ ನೀವು ತಿಳ್ಕೊಂಡಿದ್ದೀರಿ, ಎಷ್ಟು ವರ್ಷದಿಂದ ತಿಳ್ಕೊಂಡಿದ್ದೀರಿ ಮಾಯೆ ಅಂದ್ರೆ ಏನು. ಅದಕ್ಕೆ ಬಾಬಾ ಹೇಳ್ತಾರೆ ಮಾಯೆಯಿಂದ ಗಾಬರಿ ಆಗ್ಬೇಡಿ, ಮಾಯೆ ಅಂತ ತಿಳ್ಕೊಂಡು ಖುಷಿ ಖುಷಿಯಿಂದ ಪೇಪರ್ ಕೊಡಿ. ಅವ್ರ ಅನುಭವಕ್ಕೆ ಕ್ಲಾಸ್ ಬಿ ಆಗೆ ಬಿಡು, ಅನುಭವದ ಕ್ಲಾಸ್ ಅಲ್ಲೂ ಮುಂದುವರಿರಿ. ಈ ಕ್ಲಾಸ್ ಬಡಾನಾ ಹೈ, ಬಾಬಾ ಅವ್ರ ಮಕ್ಕಳ ಸಂಖ್ಯೆನ ಹೆಚ್ಚಿಸ್ಬೇಕು, ಈ ಕ್ಲಾಸ್ ಅನ್ನ ಅಭಿವೃದ್ಧಿ ಪಡಿಸಿ. ಮೂಂಜನಾ ನಹಿ, ಕ್ಯಾ ಕರು ಕೇಸೆ ಕರು ಕ್ಯಾ ಕ್ಯೂ. ಬಾಬಾ ಹೇಳ್ತಾರೆ ಎಲ್ಲೂ ಗೊಂದಲದಲ್ಲಿ ಬರಬೇಡಿ, ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ, ಹೇಗಾಗುತ್ತೆ. ಬಾಬಾ ಹೇಳ್ತಾರೆ ಬ್ರಾಹ್ಮಣೋ ಕಾ ಸೋಚನೆ ಕಾ ಕಾಮ್ ನಹಿ ಹೇ, ತ್ರಿಕಾಲದರ್ಶಿ ಹೋ, ನೀವು ಯೋಚನೆ ಮಾಡೋ ಮಾತೇ ಇಲ್ಲ, ನೀವು ತ್ರಿಕಾಲದರ್ಶಿಗಳು. ಯಾಕೆ, ಏನು, ಹೇಗೆ, ಇದು ಬರಲೇಬಾರದು. ಪೇಪರ್ ಅಂದ್ರೆ ಬಾಬಾ ಹೇಳ್ತಾರೆ ಪೇಪರ್ ಬರೋದು ಅಂದ್ರೆ ಅನುಭವಕ್ಕೆ ಕ್ಲಾಸ್ ಮೇ ಆಗೆ ಬಿಡು, ಅನುಭವದಲ್ಲಿ ಮುಂದೆ ಹೋಗ್ತೀರಾ. ಖುಷ್ ಹೋ, ಅಭಿ ಭಿ ಅನುಭವಿ ಬನ್ ಗಯೇ ಹೋ ಅವ್ರ ಬಂತೆ रहेंगे, ನೀವು ಖುಷಿಯಾಗಿದ್ದೀರಾ. ಬಾಬಾ ಹೇಳ್ತಾರೆ ಅನುಭವಿಗಳಾಗಿ ಅನುಭವದಲ್ಲಿ ಮುಂದುವರಿತಾ ಹೋಗಿ. अच्छा, जो भी पत्र फोन जिनों के भी यादगार संदेश बाप दादा के प्रति आए हैं, उन सभी बच्चों को बाप दादा अपने नयनों में समाते हुए याद, प्यार व सर्विस समाचार या मन का पुरुषार्थ का समाचार दिया. उन सबको बाप दादा मनसा द्वारा इमर्ज कर सुख की, शांति की, खुशी की किरणें दे रहे. ಈ ಪತ್ರನೋ ಫೋನೋ ಯಾರ ಮೂಲಕ ನೆನಪಿನ ಪ್ರೀತಿಯನ್ನೋ ಸಂದೇಶನೋ ಬಾಬೋರ್ ಪ್ರತಿ ಏನೆಲ್ಲ ಕಳಿಸಿದಿರಿ, ಎಲ್ಲ ಮಕ್ಕಳಿಗೂ ಬಾಪ್ ದಾದಾ ತನ್ನ ಕಣ್ಣಲ್ಲಿ ಸಮಾವೇಶ ಮಾಡ್ಕೊಳ್ತಾ ಪ್ರೀತಿಯ ನೆನಪನ್ನು, ಸರ್ವೀಸಿನ ಸಮಾಚಾರವನ್ನು, ಬಾಬಾ ಹೇಳ್ತಾರೆ ಮನಸ್ಸಿನ ಪುರುಷಾರ್ಥದ ಸಮಾಚಾರ ಏನೆಲ್ಲ ಕೊಟ್ಟಿದ್ದೀರಿ ಎಲ್ಲದಕ್ಕೂ ಬಾಪ್ ದಾದಾ ನಿಮ್ಮೆಲ್ಲರನ್ನೂ ಮನಸ್ಸಿಂದ ಇಮರ್ಜ್ ಮಾಡಿ ಸುಖದ, ಶಾಂತಿಯ, ಖುಷಿಯ ಕಿರಣವನ್ನ ಹರಡ್ತಾ ಇದ್ದಾರೆ. ಚಾಹೆ ಕೋಯಿನೇ ಯಹಾ ನಹಿ ಬೀಜಾ ಲೇಕಿನ್ ದಿಲ್ ಮೇ ಭಿ ಸಂಕಲ್ಪ ಕಿಯಾ, ಕೆಲವರು ಹೇಳ್ ಕಳಿಸಿಲ್ಲ,
ಆದ್ರೆ ಹೃದಯದಲ್ಲೇ ಸಂಕಲ್ಪ ಬಂದಿದೆ. ಆ ಸಂಕಲ್ಪನೂ ಬಾಬೋರ್ ಹತ್ರ ತಲುಪಿದೆ. ಚಾರೋ ಓರ್ಕೆ ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್. 4 ಕಡೆ ಇರೋ ಸಾಹಸವಂತ ಮಕ್ಕಳು ಸಹಯೋಗ ಬಾಬೋರ್ದು. ಮಧುರವಾದ ಮಕ್ಕಳಿಗೆ ಬಾಪ್ ದಾದವರು ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಈ ವರ್ಷ ಒಂದಲ್ಲ ಒಂದು ತನ್ನ ಪ್ರತಿ ಅಥವಾ ಸೇವಾ ಕೇಂದ್ರದ ಪ್ರತಿ, ವಿಶ್ವದ ಆತ್ಮಗಳ ಪ್ರತಿ ಒಂದಲ್ಲ ಒಂದು ಪ್ಲಾನ್ ಮಾಡಿ. ಸೇವಾ ಕಾ ಬಲ್ ಔರ್ ಫಲ್, ಆ ಸೇವೆಯ ಫಲ ಮತ್ತು ಬಲ ಸರ್ವ ಆತ್ಮಗಳಿಗೂ ಪ್ರಾಪ್ತಿಯಾಗ್ಲಿ. 4 ಕಡೆ ಇರ್ತಕ್ಕಂತಹ ಮಕ್ಕಳಿಗೆ ಬಾಪ್ ದಾದವರ ವಿಶೇಷ ಹೃದಯದ ಪ್ರೀತಿಯ ನೆನಪುಗಳು ಸ್ವೀಕಾರ ಮಾಡಿ. ಓಂ ಶಾಂತಿ. वरदान। साधारणता द्वारा महानता को प्रसिद्ध करने वाले सिंपल और सैंपल भव। ಸಾಧಾರಣತೆಯಿಂದ ಮಹಾನತೆಯನ್ನ ಪ್ರಸಿದ್ಧಿ ಮಾಡೋರೆ ಸಿಂಪಲ್ ಹಾಗೂ ಸ್ಯಾಂಪಲ್ ಭವ. जैसे कोई सिंपल चीज अगर स्वच्छ होती तो अपने तरफ आकर्षित जरूर करती है. ಯಾವುದು ಸಿಂಪಲ್ ವಸ್ತುಗಳಿರುತ್ತೆ, ತುಂಬಾ ಸರಳವಾಗಿ ಶುದ್ಧವಾಗಿರುತ್ತೋ ಸ್ವಚ್ಛವಾಗಿರುತ್ತೋ ಅದು ಎಲ್ಲರನ್ನೂ ತನ್ನ ಕಡೆ ಆಕರ್ಷಣೆ ಅವಶ್ಯಕವಾಗಿ ಮಾಡುತ್ತೆ. ಈ ತರ ಮನಸ್ಸ ಸಂಕಲ್ಪದಿಂದ, ಸಂಬಂಧದಿಂದ, ವ್ಯವಹಾರದಿಂದ, ನಿಮ್ಮ ಇರುವಿಕೆಯಿಂದ जो सिंपल और स्वच्छ रहते वह सैंपल बन सर्व आत्माओं को अपनी तरफ स्वतः आकर्षित करते हैं. ಯಾರು ಎಲ್ಲದರಲ್ಲೂ ಮನಸ್ಸ ಸಂಕಲ್ಪ ಸಂಬಂಧ ವ್ಯವಹಾರ ಇರುವಿಕೆ ಎಲ್ಲದರಲ್ಲೂ ಸಿಂಪಲ್ ಹಾಗೂ ಸ್ವಚ್ಛವಾಗಿರ್ತಾರೋ ಅವರೇ ಸ್ಯಾಂಪಲ್ ಆಗಿ ಸರ್ವರನ್ನು ತನ್ನ ಕಡೆ ಸ್ವತಃ ಆಕರ್ಷಿಸ್ತಾರೆ. ಸಿಂಪಲ್ ಅಂದ್ರೆ ಅರ್ಥ ಸಾಧಾರಣ. ಸಾಧಾರಣತೆಯಲ್ಲಿ ಮಹಾನತೆ ಪ್ರಸಿದ್ಧ ಆಗೋದು. ಸಾಧಾರಣತೆ ಮಹಾನತೆಯಲ್ಲಿ ಪ್ರಸಿದ್ಧ ಆಗುತ್ತೆ, ಆಡಂಬರದಲ್ಲ. ಯಾರು ಸಾಧಾರಣ ಅರ್ಥ ಸಿಂಪಲ್ ಇಲ್ಲ, ಪ್ರಾಬ್ಲಮ್ ರೂಪ ಬನ್ ಜಾತೆ ಹೇ. ನಾವು ಹೇಳ್ತಾರೆ ಯಾರು ಸಿಂಪಲ್ ಸಾಧಾರಣವಾಗಿಲ್ಲ, ಸಾಧಾರಣವಾಗಿರೋದು ಅಂದ್ರೆ ಅಡ್ಜಸ್ಟ್ ಆಗೋದು, ಹೊಂದ್ಕೊಳ್ಳೋದು. ನಾವು ಹೇಳ್ತಾರೆ ಅವರು ಪ್ರಾಬ್ಲಮ್ ರೂಪ ಆಗ್ತಾರೆ. ಯಾರು ಹೊಂದ್ಕೊಳ್ಳಲ್ಲ, ಸಿಂಪಲ್ ಇಲ್ಲ, ಸಾಧಾರಣವಾಗಿಲ್ಲ, ಅವರು ಪ್ರಾಬ್ಲಮ್ ರೂಪ ಹಾಕ್ತಾರೆ. ಅಂದ್ರೆ ಸಾಧಾರಣತೆನೇ ಮಹಾನತೆ ಎನ್ನ ಸಿದ್ಧ ಮಾಡುತ್ತೆ. ಆದ್ದರಿಂದ ಸಿಂಪಲ್ ಹಾಗೂ ಸ್ಯಾಂಪಲ್ ಆಗಿ. ಸ್ಲೋಗನ್. ದಿಲ್ ಸೆ ಕಹೋ ಮೇರಾ ಬಾಬಾ ತೋ ಮಾಯಾ ಕಿ ಬೇಹೋಶಿ ಸೆ ಬಂದ್ ಆಂಕೆ ಖುಲ್ ಜಾಯೇಗಿ. ನೀವು ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ರೆ ಮಾಯೆಯಿಂದ ಮೂರ್ಛಿತರಾಗ್ಬಿಟ್ಟಿರ್ತೀರಲ್ಲ, ಮೂರ್ಛಿತ ಆದವ್ರು ಹೆಂಗ್ ಕಣ್ ಮುಚ್ಕೊಂಡ್ಬಿಟ್ಟಿರ್ತಾರೆ. ನಾವು ಹೇಳ್ತಾರೆ ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ರೆ ಮಾಯೆಯ ಮೂರ್ಛೆಯಿಂದ ಮುಚ್ಚಿರೋ ಕಣ್ಣು ತೆರೆದು ಬಿಡುತ್ತೆ. ಅಂದ್ರೆ ಬುದ್ಧಿ ಕಣ್ಣು ತೆರೆಯುತ್ತೆ. ಅವ್ಯಕ್ತ ಇಶಾರೆ. ಸದಾ ಹರ್ಷಿತವಾಗಿರ್ಲಿಕ್ಕೆ ತನ್ನ ನೇಚರನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲರಾಗಿ. ಅಭಿ ಅಭಿ ಆವಾಜ್ ಮೇ, ಅಭಿ ಅಭಿ ಆವಾಜ್ ಸೆ ಪರೆ. ಈಗೀಗ ಶಬ್ದದಲ್ಲಿ ಬರ್ತೀರಿ, ಈಗೀಗ ಶಬ್ದದಿಂದ ದೂರ. ಜಿತ್ನಾ ಈ ಅಭ್ಯಾಸ ಸರಳ और ಸಹಜ ಹೋ ಜಾಯೇಗಾ. ಈ ಅಭ್ಯಾಸ ಎಷ್ಟು ಸರಳ ಮತ್ತು ಸಹಜವಾಗಿರುತ್ತೋ ಅಷ್ಟು ಸಂಪೂರ್ಣತೆ ಸಮೀಪ ಕಾಣಿಸುತ್ತೆ. ಸಂಪೂರ್ಣ ಸ್ಥಿತಿಯ ಚಿಹ್ನೆ ಏನು ಅಂದ್ರೆ, ಆ ಸಂಪೂರ್ಣ ಸ್ಥಿತಿಗೆ ಹತ್ರ ಇದ್ದೀವಿ ಅನ್ನೋ ಚಿಹ್ನೆ ಏನು ಅಂದ್ರೆ ಉನ್ಕಾ ಪುರುಷಾರ್ಥ ಸರಳ ಹೋಗ. ಅವರ ಪುರುಷಾರ್ಥ ತುಂಬಾ ಸರಳವಾಗಿರುತ್ತೆ. ನೆನಪಿನ ಯಾತ್ರೆ, ಸರ್ವಿಸ್ ಎರಡರಲ್ಲೂ ಸಹಜ ಪುರುಷಾರ್ಥಿಯಾಗಿರ್ತಾರೆ. जब दोनों में सरल सहज अनुभव हो तब समझो संपूर्णता की अवस्था प्राप्त होने वाली है. ಯಾವಾಗ ಎರಡರಲ್ಲೂ ಸರಳವಾಗಿರ್ತಿರೋ ಅಂದ್ರೆ ಪುರುಷಾರ್ಥದಲ್ಲಿ ಮತ್ತೆ ಸೇವೆಯಲ್ಲಿ ಎಷ್ಟು ಸರಳವಾಗಿರ್ತಿರೋ ಅಷ್ಟು ಸಹಜವಾಗಿ ಅನುಭವ ಆಗುತ್ತೆ. ಆವಾಗ ತಿಳ್ಕೊಳ್ಳಿ ನಾನು ಸಂಪೂರ್ಣ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀನಿ, ಸಂಪೂರ್ಣತೆಗೆ ನಾನು ಹತ್ರ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಸಂಪೂರ್ಣತೆ ನಮ್ಮ ಹತ್ರ ಯಾವಾಗ ಬರುತ್ತೆ? ಈಗೀಗ ಶಬ್ದದಲ್ಲಿ ಬನ್ನಿ, ಈಗೀಗ ಶಬ್ದದಿಂದ ದೂರ ಹೋಗೋ ಅಭ್ಯಾಸ ಮಾಡಿ. ಅವಾಗ ಸರಳ ಸಹಜ ಆಗುತ್ತೆ, ಎಷ್ಟು ಸಂಪೂರ್ಣತೆನೂ ಹತ್ರ ಬರುತ್ತೆ. ಸಂಪೂರ್ಣ ಸ್ಥಿತಿಯ ಚಿಹ್ನೆ ಎಲ್ಲದರಲ್ಲೂ ಪುರುಷಾರ್ಥದಲ್ಲಿ ಅಂದ್ರೆ ಬಾಬೋರ್ ನೆನಪಲ್ಲೂ ಸರಳ, ಬಾಬೋರ ಸೇವೆ ಎಲ್ಲ ಈಸಿ ಅನ್ಸುತ್ತೆ.
ಸಾಧಾರಣ ಸಿಂಪಲ್ ಆಗಿ ಬಾಬಾ ಹೇಳ್ತಾರೆ, ಆವಾಗ ಸಂಪೂರ್ಣತೆಯ ಸ್ಥಿತಿ ಪ್ರಾಪ್ತಿಯಾಗುತ್ತೆ. ಸಮಯದ ವೇಗವನ್ನ ಮುಂದಿಟ್ಕೊಂಡೀಗ ವಿಶೇಷ ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಆ ಪರಿವರ್ತನೆನೂ ವೇಗದಲ್ಲಿ ತಂದ್ಕೊಳ್ಳಿ. ಮಾಡ್ಕೊಳ್ತೀನಿ, ನೋಡ್ತೀನಿ, ಮಾಡ್ತೀನಿ ಇಲ್ಲ. ನಾವು ಹೇಳ್ತಾರೆ ಆ ಸ್ವಭಾವ ಸಂಸ್ಕಾರ ಪರಿವರ್ತನೆಯಲ್ಲಿ ತೀವ್ರತೆಯನ್ನ ತಂದ್ಕೊಳ್ಳಿ. ಏಕೆಂದ್ರೆ ಸಮಯದ ವೇಗ ಆ ಥರ ಇದೆ. ಮನಸ್ಸಿಂದ ಎಲ್ಲ ಆತ್ಮಗಳಿಗೂ ಭಿನ್ನ ಭಿನ್ನ ಕಿರಣಗಳನ್ನ ಕೊಡಿ. ಶಾಂತಿಯ ಕಿರಣ, ಶಕ್ತಿಗಳ ಕಿರಣ, ಗುಣಗಳ ಎಲ್ಲ ಕಿರಣಗಳನ್ನ ಕೊಡ್ತಾ ಹೋಗಿ ಆತ್ಮಗಳಿಗೆ. ಎಷ್ಟು ಬ್ಯುಸಿ ಆಗಿರ್ತೀರಿ ಅಷ್ಟು ಸೇಫ್ ಆಗಿರ್ತೀರಿ. ವ್ಯರ್ಥದಿಂದನೂ ಮುಕ್ತ ಆಗ್ತೀರಿ. ಸಾಧಾರಣವಾಗಿ ಸಮಯ ಕಳೆಯೋದ್ರಿಂದನೂ ಮುಕ್ತವಾಗಿರ್ತೀರಿ. ನಿಶ್ಚಯ ಇದ್ದಷ್ಟು ನಶೆ ಇರುತ್ತೆ. ಬಾಬಾ ಹೇಳ್ತಾರೆ, ಕೆಲವೊಮ್ಮೆ ಏನು ನಾನೇ ಸರಿ ಅನ್ನೋದು ಬರುತ್ತೆ. ವೆರಿಫೈ ಮಾಡಿ, ಯಾರು ನಿಮಿತ್ತ ಇದ್ದಾರೆ ಅವ್ರ ಹತ್ರ ವೆರಿಫೈ ಮಾಡಿ. ನೀವೇ ಅನ್ಕೊಂಬಿಡೋದಲ್ಲ ನಾನು ರೈಟ್ ಅಂತ. ಬಾಬಾ ಹೇಳ್ತಾರೆ, ಒಂದು ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಮಾಯೆ ಬಂದಿದೆ. ಈಗ ಸಮಯ ಅನುಸಾರ ಇನ್ನೊಂದು ನಾನೇನು ಯೋಚನೆ ಮಾಡ್ತೀನಿ, ನಾನೇನು ಕಮ್ಮಿ, ನಾನೇ ಸರಿ. ಆದ್ದರಿಂದ ನಿಮಿತ್ತ ಆಗಿರೋ ಆತ್ಮಗಳಿಗೆ ನೋಡಿ, ವೆರಿಫೈ ಮಾಡಿಸಿ. ನೀವೇ ಅನ್ಕೊಂಬಿಡೋದಲ್ಲ. ಮತ್ತೆ ವ್ಯರ್ಥ ಸಂಕಲ್ಪ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಬಾಬುವರ ಮುರುಳಿಯನ್ನ ಮನನ ಮಾಡಿ, ಮತನ ಮಾಡಿ, ಮಗ್ನ ಆಗಿ. ಅದಕ್ಕೋಸ್ಕರ ಬಾಬುವರು ಪ್ರತಿದಿನ ಮುರುಳಿ ನುಡಿಸ್ತಾರೆ. ಅದನ್ನ ಎಷ್ಟು ನೀವು ಅದರಲ್ಲಿ ಬುದ್ಧಿ ಬ್ಯುಸಿ ಆಗಿರುತ್ತೋ, ಪ್ರತಿದಿನದ ಮುರುಳಿಯಲ್ಲೂ 4 ಸಬ್ಜೆಕ್ಟ್ ಇದೆ. ಹೋಮ್ವರ್ಕ್ ಏನ್ ಬಾಬುವ್ರು ಕೊಟ್ಟಿದ್ದಾರೆ ಅದನ್ನ ಇಡೀ ದಿನದಲ್ಲಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರಿ. ಆಗ ವ್ಯರ್ಥ ಸಂಕಲ್ಪನೂ ಸಮಾಪ್ತಿ ಆಗುತ್ತೆ. ವ್ಯರ್ಥ ಸಂಕಲ್ಪ ಬರಕ್ಕೆ ಮಾರ್ಜಿನ್ ಉಳಿಯೋದೇ ಇಲ್ಲ. ಎಲ್ಲದರ ಕಡೆನೂ ಅಟೆನ್ಷನ್ ಕೊಡಿ. ನಿಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಏಕೆಂದ್ರೆ ನೇಚರ್, ಸಂಸ್ಕಾರ, ಸ್ವಭಾವ, ನನಗೆ ಆ ಥರ ಭಾವನೆ ಇಲ್ಲ ಇದಲ್ಲ. ನಾವು ಹೇಳ್ತಾರೆ ಪರಿವರ್ತನೆ ಮಾಡ್ಕೊಳ್ಳಿ. ಧಾರಣೆಯ ಸಬ್ಜೆಕ್ಟಲ್ಲೂ ಮಾಯೆ ಬಹಳಷ್ಟು ರೂಪದಲ್ಲಿ ಬರುತ್ತೆ. ಆದರೆ ಬಾಬುವ್ರ ಮಕ್ಕಳಿಗೆ ಎಲ್ಲ ರೀತಿ ಇಶಾರೆ ಕೊಟ್ಟಿದ್ದಾರೆ. ಏನು ಕಳೆದೋಯ್ತು ಅದಕ್ಕೆ ಫುಲ್ ಸ್ಟಾಪ್ ಇಡಿ, ಕ್ವಶನ್ ಮಾರ್ಕ್ ಅಲ್ಲ. ಏಕೆಂದ್ರೆ ಫುಲ್ ಸ್ಟಾಪ್. ಅರ್ಧ ಫುಲ್ ಸ್ಟಾಪ್ ಬೇರೆ ಚಿಹ್ನೆ ಬಂತು, ಆಮೇಲೆ ನಾನು ಮತ್ತೆ ಫುಲ್ ಸ್ಟಾಪ್ ಇಡ್ತೀನಿ ಅಲ್ಲ. ಇದಕ್ಕೆ ಅವಕಾಶ ಇರೋದು ಒಂದೇ 1 ಸೆಕೆಂಡು. ಬಾಬುವ್ರೆಲ್ಲ ಕಡೆ ಚಕ್ಕರ್ ಹಾಕಿ ನೋಡ್ತಾರೆ ಮಕ್ಕಳ ಪುರುಷಾರ್ಥ ಹೇಗಿದೆ ಅಂತ. ಬಾಬು ಹೇಳ್ತಾರೆ, ಈಗ ಏನ್ ಪ್ಲಾನ್ ಮಾಡ್ತೀರಿ ಬಾಬುವ್ರಿಗಂತೂ ಇಷ್ಟ ಆಗುತ್ತೆ. ಒಂದು ಸಂದೇಶನೂ ತಲುಪಿಸ್ಬೇಕು, ಇನ್ನೊಂದು ಸಂಪೂರ್ಣನೂ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಪುರುಷಾರ್ಥದ ಕಡೆ ವಿಶೇಷ, ಸಂಸ್ಕಾರ ಪರಿವರ್ತನೆ ಕಡೆ ಅಟೆನ್ಷನ್ ಇಟ್ಕೊಳ್ಳಿ. ಮಾಯೆ ಅಂತೂ ಬಂದೇ ಬರುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ನೋಡಿ 3 ಸಿಂಹಾಸನದಲ್ಲಿ ಕುತ್ಕೊಳ್ಳಿ, ಎಷ್ಟೊಂದು ಉಯ್ಯಾಲೆಗಳನ್ನು ಕೊಟ್ಟಿದ್ದೀನಿ, ಆಟ ಆಡಿ. ಆದ್ರೆ ಮಣ್ಣಲ್ಲಿ ಮಾತ್ರ ಯಾವತ್ತು ಕಾಲಿಡಬೇಡಿ. ದೇಹಭಾನ, ದೇಹಾಭಿಮಾನದ ಮಣ್ಣಲ್ಲಿ ಕಾಲಿಡಬೇಡಿ. ಓಂ ಶಾಂತಿ.